ರಾಜೀವ್ ಗಾಂಧಿ ನಗರದ ಕೆವಿಎಸ್ಆರ್ ಪ್ರೌಢಶಾಲಾ ಆವರಣದಲ್ಲಿ ನಿರ್ಮಾಣವಾಗಲಿರುವ ಶಿಕ್ಷಣ ತಜ್ಞ ಡಾಕ್ಟರ್ ಬಿಎಫ್ ದಂಡೀನ್ ಹಾಗೂ ದಿವಂಗತ ಶಕುಂತಲಾ ದಂಪತಿಯ ಭವ್ಯ ಸ್ಮಾರಕದ ಸ್ಥಳ ಪರಿಶೀಲನೆ ಮತ್ತು ವಿನ್ಯಾಸದ ಕುರಿತು ಶನಿವಾರ ಮಹತ್ವದ ಸಮಾಲೋಚನೆ ನಡೆಯಿತು. ಡಾಕ್ಟರ್ ಬಿಎಫ್ ದಂಡೀನ್ ಅವರು ರೋಣ ತಾಲೂಕಿನ ದ್ಯಾಮುಣಸಿ ಎಂಬ ಕುಗ್ರಾಮದಲ್ಲಿ ಹುಟ್ಟಿ ಶಿಕ್ಷಣ ಪಡೆದು ಬಡವರು ಮತ್ತು ಶೋಷಿತರ ಮಕ್ಕಳಿಗೆ ಶಿಕ್ಷಣ ನೀಡುವ ಸಲುವಾಗಿ ಗದಗ್ ನಗರದಲ್ಲಿ ಕನಕದಾಸ ಶಿಕ್ಷಣ ಸಂಸ್ಥೆ ಆರಂಭಿಸಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ನೀಡಿದ್ದಾರೆ. ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಅವರ ಬದುಕನ್ನು ಹಸನು ಮಾಡಿದ್ದಾರೆ. ಇಂಥ ಮಹನೀಯರ ಸೇವಾ ಕಾರ್ಯ ಚಿರಸ್ಥಾಯಿಯಾಗಿ ಉಳಿಯಬೇಕೆಂಬ ಅವರ ಶಿಷ್ಯವರ್ಗ ಅಭಿಮಾನಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಂಡ್ರು. ಸ್ಮರಣೀಯ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು ಅವರ ಅಭಿಮಾನಿಗಳು ಹಿತೈಷಿಗಳು ಹಾರೈಸಿದ್ರು. ನಮಸ್ಕಾರ. ನಮ್ಮ ಪೂಜ್ಯ ತಂದೆಯವರಂಥ ಡಾಕ್ಟರ್ ಬಿ ಎಫ್ ದಂಡೀನ್ ಅವರು ಹಾಗೂ ಮಾತೋಶ್ರೀ ನಮ್ಮ ತಾಯಿಯವರಾದಂಥ ಶಕುಂತಲಾಬಾಯಿ ದಂಡೀನ್ ಅವರ ಸ್ಮರಣಾರ್ಥ ಅವರ ನೆನಪು ಸ್ಥಿರಸ್ಥಾಯಿಯಾಗಿ ಉಳಿಬೇಕು. ತಂದೆಯವರು ಇನ್ನು ಅತ್ಯಂತ ಕುಗ್ರಾಮದಲ್ಲಿ ದ್ಯಾಮುಣಸಿ ಅಂತ ಗ್ರಾಮದಲ್ಲಿ ಹುಟ್ಟಿ ಅತ್ಯಂತ ಕಡು ಬಡತನದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಅನೇಕ ಶೋಷಿತರು ಅವಕಾಶ ವಂಚಿತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂಥೇಳಿ ಅವರೇನು ಹಾಸ್ಟೆಲು ಶಾಲೆ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಅನೇಕ ಜನರಿಗೆ ಅವರ ಆರ್ಥಿಕವಾಗಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಿರಂತರವಾಗಿ ಅವರ ಹೋರಾಟ, ಪರಿಶ್ರಮ, ತ್ಯಾಗ ಇವೆಲ್ಲವೂ ಸಹಿತ ಮುಂದಿನ ಪೀಳಿಗೆಗೂ ಸಹಿತ ಗುರುತು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಕಲಿತಂಥ ಕನಕದಾಸ ಶಿಕ್ಷಣ ಸಮಿತಿ ಅಂತ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಮತ್ತು ನಮ್ಮ ಇಲ್ಲಿ ಸೇವೆ ಸಲ್ಲಿಸಿದಂಥ ಅನೇಕ ಶಿಕ್ಷಕ ಗುರುವೃಂದ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಪೂಜ್ಯ ತಂದೆಯವ್ರದ್ದು ಮತ್ತು ನಮ್ಮ ತಾಯಿಯವ್ರದ್ದು ಒಂದು ಸ್ಮಾರಕವನ್ನು ಮಾಡಬೇಕು ಅಂಥೇಳಿ ಇವರೆಲ್ಲರ ಒಂದು ಒತ್ತಾಸೆ ಆಗಿದೆ. ಆದ್ದರಿಂದ ಎಲ್ಲ ಇವತ್ತು ನಮ್ಮ ಅಂಗಸಂಸ್ಥೆಗಳ ಶಿಕ್ಷಕರಿಂದ ಸಾಕಷ್ಟು ಜನ ನಮ್ಮ ಸಂಸ್ಥೆಯಲ್ಲೇ ಕಲಿತು ಅಲ್ಲೇ ಸಾಕಷ್ಟು ಜನ ಕೆಲಸ ಮಾಡಿದಂಥವರು, ಹಾಸ್ಟೆಲ್ನಲ್ಲಿ ಊಟವನ್ನು ಮಾಡಿ ಅನೇಕ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರೆಲ್ಲರೂ ಸೇರಿ ಒಂದು ವಿಧಾಯಕ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಕೊಡ್ತಾಯಿದ್ವಿ. ಆದ್ದರಿಂದ ಇದು ನಿರಂತರವಾಗಿ ಆದಷ್ಟು ಬೇಗನೆ ಒಂದು ಗಣ್ಯಮಾನ್ಯ ರಾಜ್ಯದ ಮಟ್ಟದ ಗಣ್ಯಮಾನ್ಯರು ಸ್ವಾಮೀಜಿಯವರು ಹಿರಿಯರ ಸಮ್ಮುಖದಲ್ಲಿ ಅದನ್ನು ಭೂಮಿ ಪೂಜೆ ಮಾಡಿಸಿ ಮತ್ತು ಲೋಕಾರ್ಪಣೆ ಮಾಡಬೇಕನ್ನುವಂಥ ಉದ್ದೇಶದಿಂದ ನಿರಂತರವಾಗಿ ಸಭೆಗಳನ್ನು ಪ್ರತಿ ರವಿವಾರ ಈ ಸಭೆಯನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ನಮ್ಮೆಲ್ಲ ಹಿರಿಯರಂಥ ನಮ್ಮ ಮಕ್ಕನವ್ರ ಸರ್ ಆಗಿರ್ಬೋದು, ಜಕ್ವಾಳ ಸರ್ ಆಗಿರ್ಬೋದು, ನಮ್ಮ ಅನೇಕ ಹಿರಿಯರಿಲ್ಲೇ ಇಂಥ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲರೂ ಬೇರೆ ಬೇರೆ ನಮ್ಮ ಸಂಸ್ಥೆ ಅಂಗಸಂಸ್ಥೆ ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಗಜೇಂದ್ರಗಡ, ನೆರೆಗಲ್ಲು, ಮುಳುಗುಂದ, ರೋಣ, ಈ ರೀತಿ ತಿಮ್ಮಾಪುರ, ಲಕ್ಕುಂಡಿ, ಮುಳುಗುಂದ ಎಲ್ಲ ಕಡೆಗಳಿಂದ ನಮ್ಮ ಸಂಸ್ಥೆ ಅಂಗಸಂಸ್ಥೆ ತುಪ್ಪದ ಕೊರಟೆ ಎಲ್ಲೆಲ್ಲಿ ಅಂಗಸಂಸ್ಥೆಗಳಿದಾವೆ ಅಲ್ಲಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಸಹಿತ ನಾವು ಸದಾ ಚಿರುಣಿಯಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಉತ್ತಮ ರೀತಿ ಮೂಡಿ ಬರಲಿ ಅಂಥೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾಯಿದ್ದೀನಿ. ಶನಿವಾರದ ಪೂರ್ವಭಾವಿಯ ಸಭೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಕನಕದಾಸ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರವಿ ದಂಡಿನವರೇ ಹಾಗೂ ನನ್ನ ಪೂಜ್ಯ ಮೊದಲನೇ ಪ್ರಾಚಾರ್ಯರು ಮಕ್ಕನವ್ರ ಸರ್ ಅವರೇ ಹಾಗೂ ಅವರ ಎರಡನೇದವರಾಗಿರ್ತಕ್ಕಂಥ ಜಪಾಕ ಸರ್ ಅವರೇ, ಇಲ್ಲೆಲ್ಲ ಇರತಕ್ಕಂಥ ನನ್ನ ಗುರುಬಂಧುಗಳೇ, ನನ್ನ ಸೋದರಿಯಾಗಿರ್ತಕ್ಕಂಥ ದಂಡಿನವರ ಮಗಳಾಗಿರ್ತಕ್ಕಂಥ ಜಯಶ್ರೀ ಅವರು, ನಾವು ಇಬ್ಬರು ಕ್ಲಾಸ್ಮೇಟ್. ಪ್ರಪ್ರಥಮವಾಗಿ KSSನಲ್ಲಿ ಡಿಗ್ರಿ ಕಾಲೇಜು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಾವು ಕೂಡಿ ಕಲ್ತಿರ್ತಕ್ಕಂಥವ್ರು. ಅವತ್ತ ಈ ಶಿಕ್ಷಣ ಸಮಿತಿ ಹೆಂಗೆ ನಡೆದಿತ್ತಪ್ಪ ಅಂತಂದ್ರೆ, ಇಲ್ಲಿ ಬಡ ಮಕ್ಕಳು ಬಂದ್ರಪ್ಪ ಅಂತಂದ್ರೆ ಅವ್ರ ಫೀಸು ಅರ್ಧ ಕೊಡದೇ ಇರಲಿ ಬರ್ರಿಪ್ಪ ಅಂಥೇಳಿ ತೊಗೊಂಡು ಹಚ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅದರಪ್ಪ ಅಂತಂದ್ರೆ ಅದು ದಂಡಿನ ಸರ್ ಕುಟುಂಬಕ್ಕೆ ಸಲ್ಲುತ್ತಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ
ಇವತ್ತು ನಾವೆಲ್ಲ ಹಿರಿಯರದ್ರಿ ಎಲ್ಲದ್ರಿ ನಿಮ್ಮ ಮಾತನ್ನು ಆಲಿಸಿ ನಾವು ಕಣ್ಣಾರೆ ನೋಡಿದ್ವಿ. ಮತ್ತು ಅವ್ರ ಮನೆ ನಮ್ಮ ಮನೆಯೂ ಇಲ್ಲೇ ಇತ್ತು. ನಾವು ಸಣ್ಣವ್ರಿದ್ಲ ರವಿ ಅವ್ರನ್ನ ನೋಡ್ತಿದ್ವಿ, ಜಯಕ್ಕರ್ನ ನೋಡ್ತಿದ್ವಿ, ಮತ್ತೆಲ್ಲ ಇಲ್ಲೇ ಇದ್ವಲ್ಲ. ಭಾಳ ಕಷ್ಟಪಟ್ಟರು, ಭಾಳ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥವ್ರು. ಮತ್ತು ಇವತ್ತು ನಾನು ಈ ಸಂಸ್ಥೆಯಲ್ಲಿರ್ತಕ್ಕಂಥ ಒಬ್ಬ ಶಿಷ್ಯ, ಹಳೆ ಶಿಷ್ಯ, ಅವರ ಒಂದು ಮತ್ತು ಗುರುವಿನ ಒಂದು ಬಲದಿಂದ ನಾನು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಕೂಡ ಆದೆ. ಅಂದ್ರೆ ತಮ್ಮೆಲ್ಲ ಸಹಕಾರ, ತಮ್ಮ ಒಂದು ಸಲಹೆಗಳಿಂದ ಇಂಥವ್ರು ನನ್ನಂಥವ್ರು ಇಲ್ಲಿ ಸಾಕಷ್ಟು ಶಿಷ್ಯ ಬಳಗದವರು ಅಗ್ರಿ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಪ್ರೊಫೆಸರ್ ಆಗಿದ್ದಾರೆ, ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಅವೆಲ್ಲ ಯಾರಿಗೆ ಸಲ್ಲುತ್ತಪ್ಪ ಅಂತಂದ್ರೆ KSS ಕಾಲೇಜ್ ಇರ್ತಕ್ಕಂಥ ನಮ್ಮ ಕನಕದಾಸ ಶಿಕ್ಷಣ ಸಮಿತಿಯ ದಂಡಿನವರು ಡಾಕ್ಟರ್ ಬಿಷ್ಟಪ್ಪ ದಂಡಿನವ್ರಿಗೆ ಸಲ್ಲುತ್ತಂದ್ರೆ ತಪ್ಪಾಗಲಾರದು. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಈ ಬಳಗದವ್ರು ಕೂಡಿ ಮತ್ತು ಇವತ್ತು ನೋಡು ದೊಡ್ಡ ಸಮಾಜ, ಹಿಂದೂ ಸಮಾಜದಲ್ಲಿ ಲಿಂಗಾಯತ ಸಮಾಜ, ಲಿಂಗರಾಜ್ ಸೊಸೈಟಿ ಅಂತೇಳಿ ಅವರು ಒಂದು ಸೊಸೈಟಿಯಲ್ಲಿ ಅಗ್ರಿ ಮೇಲೆ ಬಂದು ಇಂಥವರು ಆ ಸೊಸೈಟಿ ಕಟ್ಟಿ ಎಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ ಬೇರೆ ಬೇರೆ ದೇಶದಲ್ಲಿ ಕೂಡ ಅವ್ರು ಕಟ್ಟಿರ್ತಾರೆ. ಹಾಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ದಂಪತಿಗಳು ಅಂದ್ರೆ ಬಿಷ್ಟಪ್ಪ ದಂಡಿನವರು ಮತ್ತು ಶಕುಂತಲಾಬಾಯಿ ದಂಡಿನವರ ದಂಪತಿಗಳು ಎಷ್ಟು ಹೊಗಳಿದ್ರು ಸಾಲದು. ಅವರ ಒಂದು ಇಲ್ಲಿ ಯಾವುದೂ ಜಾತಿ ಭೇದವನ್ನು ಮಾಡಿಲ್ಲ. ಅವರು ಎಲ್ಲ ವರ್ಗದವರಿಗೂ ಏನಪ್ಪ ಅಂತಂದ್ರೆ ಅನುಕೂಲ ಮಾಡಿರ್ತಕ್ಕಂಥ ಒಂದು ಫ್ಯಾಮಿಲಿ. ಅಂಥ ಒಂದು ಫ್ಯಾಮಿಲಿದು ಒಂದು ನೆನಪು ಇರಬೇಕು ಅಂಥೇಳಿ ನಾವು ಹಳೆ ಭಾಗದವರೆಲ್ಲ ಕೂಡಿ ಅವ್ರ ಒಂದು ಸ್ಮಾರಕ ಭವನ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ನಿಶ್ಚಯ ಮಾಡಿದ್ವಿ. ಅದರ ಪ್ರಕಾರ ಯಾರ್ಯಾರು ಏಟೇಟ್ ಆಗುತ್ತೆ, ಏನೇನು ಸಹಕಾರ ಸಲ್ಲಿಸ್ತಾರ ಅದನ್ನ ಎಲ್ಲ ಮಾಡ್ತಾರ ಅಂಥೇಳಿ ಹೇಳ್ತಾ ನಾವೆಲ್ಲ ಕೂಡಿ ಅದನ್ನೆಲ್ಲ ಮಾತಾಡಿ ನಾವು ಅದನ್ನು ಮುಂದುವರೆದು ಸ್ಮಾರಕ ಭವನ ಮಾಡಬೇಕು ಅಂತೇಳಿ ನಿರ್ಣಯವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈಗ 2ನೇ ಪೂರ್ವಭಾವಿ ಸಭೆ ಇದೆ. ಮತ್ತು ಮುಂದಿನ ನಾವು ಸಭೆಗಳನ್ನು ಕರಿತೀವಿ ರವಿ ದಂಡಿನವರ ಅಧ್ಯಕ್ಷತೆಯಲ್ಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಿದ್ದಕ್ಕ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪ್ರೊಫೆಸರ್ ದಂಡಿನವರು ನನ್ನ ಆರಾಧ್ಯ ಗುರುಗಳೇ ಅಂತ ಎನ್ನಬೇಕಾಗತ್ತೆ ನಾನು. ಯಾಕಂತಂದರೆ 1985ರಲ್ಲಿ ನಮ್ಮ ಗುರುಗಳು ಹಿಂಗಮೇರೀಶ್ವರು ಮತ್ತು ಕಲಬುರ್ಗೀಶ್ವರು ನಾವೊಂದು ಶಿಕ್ಷಣ ಸಂಸ್ಥೆ ಡಿಗ್ರಿ ಕಾಲೇಜ್ ತೆಗಾಕತ್ತೇನೆ, ನಮ್ಮ ಯಾವುದರ ಒಂದು ಹುಡುಗಿದ್ದರೆ ಕಳಿಸ್ರಿ ಅಂದರು. ನಾನು ರಿಸರ್ಚ್ ರಿಪೋರ್ಟ್ ಒಪ್ಸಕ್ಕೆ ನಾ ಹೋಗಿದ್ದೆ. ಕಲಬುರ್ಗೀಶ್ವರು ಬಾಯಿಲೆ ಅಂದರು. ನಾನು ಅಪಿಲೇಷನ್ ಕಮಿಟಿ ಚೇರ್ಮನ್ ಇದ್ದೆ. ಅಲ್ಲೇ ಡಿಗ್ರಿ ಕಾಲೇಜ್ ಕೊಟ್ಟು ಬಂದೇನಿ, ದಂಡಿನವರು ಅಲ್ಲಿ ಹೋಗು ಅಂತ. ಆಗ ಮತ್ತು ನಮ್ಮ ಗೈಡ್ ಹಿಂಗಮೇರಿ ಸರ್ ರೂಮಿಗೆ ಹೋದೆ. ಅವರು ಸಹಿತ ದಂಡಿನ ಸರು ನಾನು ಹಾಸ್ಟೆಲ್ನಲ್ಲಿ ಇದ್ದವರು. ನಾನು ನಿನ್ನ ಹೆಸರು ಹೇಳೇನೆ, ಇಂಟರ್ವ್ಯೂ ಕೊಡಕ್ಕೆ ಹೋಗ್ಬೇಕು ನೀವು ಅಂತ. ಆಯ್ತು ಸರ್ ಅಂದೆ. ನಾನು ಬರೀ ಕಂಪ್ನಿ ಅಡ್ಡಾಡ್ತಿದ್ದೆ. ಆವಾಗ ಹುಡುಕುವ ಬಳ್ಳಿ ಕಾಲಿಂಗ್ ಎಡಕಿದಂತ ಆಯಿತು. ಇಲ್ಲಿ ಇಂಟರ್ವ್ಯೂಗೆ ಬಂದೆ. ಇಂಟರ್ವ್ಯೂಗೆ ಬರುವಾಗ ಈ ಪೋಸ್ಟಲ್ ಆರ್ಡರ್ 10 ರೂಪಾಯಿ ಅಂಟಿಸ್ಬೇಕಾಗಿತ್ತು. ನಾನು ನನ್ನ ಅಪ್ಲಿಕೇಶನ್ ಒಳಗೆ ಏನು ಮಾಡಿದೆ, ಸಂದರ್ಶನ ವೇಳೆಯಲ್ಲಿ ಕೊಡುತ್ತೇನೆ ಅಂತ ಬರೆದಿದ್ದೆ. ನಂತರ ಸಂದರ್ಶನಕ್ಕೆ ಬಂದು ನನಗೆ ಬಡತನ, ಒಬ್ಬರು ಸಾಬರ ಮನೆಯಾಗಿ ಉಳ್ಕೊಂಡು ಇಂಟರ್ವ್ಯೂ ಕೊಟ್ಟೆ. ಕೊನೆಗೆ ನಂದು ಬಂತು. ಆವಾಗ ದಂಡಿನ ಸರು ಮತ್ತು ಸಂದರ್ಶನ ತಗೊಳ್ಳೋರು ಅರ್ಧ ತಾಸು ತಗೊಂಡು ಎಲ್ಲಕ್ಕೂ ಉತ್ತರ ಕೊಟ್ಟೆ. ದಂಡಿನ ಸರ್ನ ಈ ಕಡೆ ಬಂದ ಕೂಡಲೇ ಆ ಹುಡುಗೀರ್ ಅಂತ ಹೇಳುವಂತ ನನಗೆ ಯಾರು ಹೇಳಲಿಲ್ಲ. ಮರನೇ ದಿವಸ ಬಂದೆ, ಸರ್ ನಾ ಊರಿಗೆ ಹೊಂಟೇನಿ, ಮತ್ತು ಏನಾಯ್ತು ರೀ ಅಂತಂದೆ. ಕ್ಲಾಸ್ ತಗೋಗ್ನಿ ಅಂದರು. ಎಲ್ಲ ಅಂತಂದೆ. ಕ್ಲಾಸ್ ತಗೊಂಡೆ, ಬೇಸಿಕ್ ಪೀರಿಯಡ್ ತಗೊಂಡೆ. ಅಶ್ವತ್ಥಾಮನ್ ಅಂತ ಹೇಳಿ ಹಳೆಗನ್ನಡ ನಾಟಕ ಅದು. ಅದನ್ನು ಪೂರ್ವ ಎಲ್ಲ ಹೇಳಿದ ಕೂಡಲೇ ಒಂದು ಪರಂಪರೆ ದಂಡಿನ ಸರ್ ಏನು ಅಂತಂತಂದರೆ, ಹುಡುಗರು ಕ್ಯಾಂಪಸ್ ತುಂಬ ಇರಬೇಕು, ಮತ್ತು 1,000 ಹುಡುಗರು ಹಿಂಗೆ ಹೋಗಬೇಕು, 1000 ಹುಡುಗರು ಬರಬೇಕು. ಇದನ್ನು ಈ ಹುಡುಗರು ನಿನ್ನ ನೋಡಿ ಆನಂದ ಪಡ್ತಿದ್ರು. ಅವರು ಒಂದೇಳೆ ಹುಡುಗರು ಅಲ್ಲಿ ಅಡ್ಡಾಡಲಿಲ್ಲ, ನೆಟ್ಟಿಗೆ ಬಂದ್ಬಿಡೋರು.
ಯಾಕಂದ್ರೆ ಇವತ್ತು ಹುಡುಗರು ಇಲ್ಲಲ್ಲ ಅಂತ. ಇಲ್ಲ ಸರ್ ಅಂತಂದು ಏನು ಹೇಳೋದು. ಹೀಗೆ ನನಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನನ್ನನ್ನು ಬೆಳೆಸಿದರು. ನಾ ಇಷ್ಟೆಲ್ಲ ಕನಕಶ್ರೀ ಹಲವಾರು ಪ್ರಶಸ್ತಿ ತಗೊಳ್ಳೋಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಪ್ರೊಫೆಸರ್ ದಂಡೀನವರು. ಕೊನೆಗೆ ಇನ್ನೊಂದು PhD ಆಯಿತು. ಸರಿ ನೀವು ಡಾಕ್ಟರ್ ಆಗ್ಬೇಕಲ್ಲ ಅಂದೆ. ಬರಲಿ ಕಾಲು ಬರ್ತೈತೆ ಅನ್ನೋರು ಅಂದ್ಕೂಡಲೇ ಅವರಿಗೂ ಡಾಕ್ಟರ್ ಆಯಿತು. ಈಗ ಡಾಕ್ಟರ್ ದ್ವಯರಾದೀವಿ ಅಂದೆ. ಪ್ರಿನ್ಸಿಪಾಲ್ರು ಡಾಕ್ಟರು, ಅಧ್ಯಕ್ಷರು ಡಾಕ್ಟರು ಅಂದೆ. ಹೀಗೆ ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟರು. PhD ಹುಡುಗರಾಗಲಿ, PhD ಮಾಡುವುದಾಗಲಿ, ನಮ್ಮ ಹುಡುಗರಿಗೆ ಮಾರ್ಗದರ್ಶನ ಮಾಡುವಾಗಲಿ. ಹೀಗೆ ಒಮ್ಮೆ ಏನಕ್ಕಿತ್ತು, ನಮ್ಮ ಬ್ರೀಡಿಂಗ್ ಸಾಂದು ಒಮ್ಮೆ ಬೇಸಿಕ್ ಪೀರಿಯಡ್ ನಡೀಲಿಲ್ಲ ಅಂತಂತಂದ್ರೆ ಮುಂದಿನ ಕ್ಲಾಸ್ ನಡೀತಿರ್ಲಿಲ್ಲ. ಆ ಬೇಸಿಕ್ ಪೀರಿಯಡ್ನು ಹೋಗಿ ಒಂದು ಮುಗಿಸ್ಕೊಂಡ್ಬರ್ತಿದ್ದೆ. ಬಂದ್ಕೊಳ್ಳಿ ಯಾರು ಇಲ್ಲೇ ಹೋಗಿದ್ದಲ್ಲ ಅಂತಂತ ಇಲ್ಲೇ ಕುಂದಿರ್ತಿದ್ರು. ಸರ್ ಅಲ್ಲಿ ಇಂಗ್ಲೀಷ್ ಬೇಸಿಕ್ ಇತ್ತು, ಅಲ್ಲಿ ಹೋಗಿದ್ದೆ. ಇಂಗ್ಲೀಷ್ ಹೇಳ್ತಿ ಏನಿಲ್ಲ ಸರ್, ಹಿಂಗೆ ಇಂಗ್ಲೀಷ್ ಅನ್ನೋದು, ಏನೋ ಕಂಗ್ ಇಂಗ್ಲೀಷ್ ಅನ್ನೋದು, ಇವನ್ನೆಲ್ಲ ಕ್ರಿಯಾಪದ ಇವನು ಹೇಳಿ ಬರ್ತಿದ್ದೆ ಸರ್ ಅಂತ. ಮತ್ತು ನೀ ಪ್ರಿನ್ಸಿಪಾಲ್ ಕಾಗಿನೂ ಪೀರಿಯಡ್ ತಗೋತೀನಿ, ದಿವಸ 2 ಮತ್ತು ಇವು ಆಬ್ಸೆಂಟ್ 1 2 ಅಂತ 4 ಪೀರಿಯಡ ಅಂಥೇಳಿ ಆಶ್ಚರ್ಯ ಮಾಡ್ತಿದ್ರು. ನೀ ಮೊದಲಿನಿಂದನೂ ಭಾಳ ಇದೈತಿ ಬಿಡಪ್ಪ ಅದೇನು ಅಂತಿದ್ರೆ. ಹೀಗೆ ಒಂಥರ ಅವರು ನಾವು ಹೆಂಗಿದ್ದೀವಿ ಅಂತಂದರೆ ಗುರು ಶಿಷ್ಯರು ಇದ್ದಂಗೆ ಆಯಿತು. ಸರ್ ಇದಾಗಬೇಕು ಅಂತ ಎಟ್ಟಕತ್ ನೋಡೋದು ಮಾಡು ಹಾಕಿಬಿಡು ಅನ್ನೋರು. ಹೀಗೆ ಅಭಿವೃದ್ಧಿಯನ್ನು ಮಾಡ್ತಾ ಬಂದು ನಮ್ಮ ಹಂಪಿ ವಿರೂಪಾಕ್ಷ ಲಿಂಗನ ಗುಡಿ ಎದುರಿಗೆ ಗೋಪುರ ಐತಲ್ಲ, ಅದನ್ನು ಕಟ್ಟಿಸಿದವರು ಬಿಷ್ಟಪ್ಪ ದಂಡನಾಯಕ ನಮ್ಮವನೇ. ಅವ್ರ ಹೆಸರು ನಿಮಗೆ ಇಟ್ಟಾರ ಸರ್ ಅಂತ ಅಂದೆ. ಹೌದು, ಮತ್ತು ನಾವು ಹಂಗೆ ಬೆಳೆಸಬೇಕು ನಮ್ಮ ಸಂಸ್ಥೆ ಅಂದರು. ಅವಾಗಿಂತರ ಕಂಕಣಬದ್ಧರಾಗಿ ಈ ಸಂಸ್ಥೆಯನ್ನು ಡಿಗ್ರಿ ಕಾಲೇಜನ್ನು ಬೆಳೆಸಿದ್ವಿ. ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲು, ರ್ಯಾಂಕ್ಗಳು ತಪ್ಪದೇ ವರ್ಷ ಬರ್ತಿದ್ದು, ಏನೂ ಇಲ್ಲ ಅಂತಂದ್ರೆ ಬಿಳಿಗಳು ಸಿಗ್ತಿದ್ದು. ಹೀಗೆ ಅವರ ಅತ್ಯುನ್ನತ ಸೇವೆಗಾಗಿ ಒಂದು ಸ್ಮಾರಕ ಭವನವನ್ನು ನಿರ್ಮಿಸಬೇಕು ಅಂತೇಳಿ ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ಆತುರ ಪಡ್ತಾ ಇದ್ದಾರೆ. ನಾವು ಸಹಿತ ಅವನ ಸ್ಮಾರಕ ಭವನವನ್ನು ನಿಲ್ಲಿಸಿ ಅವರ ನೆನಪುಗಳು ಇಂಥವ್ರು ಹಿಂಗೆ ಮಾಡಿದ್ರು ಅನ್ನುವಂಥ ಇತಿಹಾಸ ಬಾಯಿಂದ ಬಾಯಿ ಹಬ್ತಾ ಹೋಗಲಿ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕನಕದಾಸ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ 65ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾ ಡಾಕ್ಟರ್ BF ದಂಡೀನ್ ಸರ್ ಅವರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವವನ್ನು ಧ್ಯೇಯ ಇಟ್ಕೊಂಡು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ದಾಪುಗಾಲನ್ನಿಟ್ಟು ಹೆಮ್ಮರವಾಗಿ ಬೆಳೆಸಂಥ ಶ್ರೇಯಸ್ಸು BF ದಂಡೀನ್ ಸರ್ಗೆ ಸಲ್ಲಿಸ್ತದೆ. ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರೂ ಸ್ಮರಣೆ ಮಾಡ್ಕೋದೇನೆಂದರೆ, ನಾವು ತುಂಬ ಕಷ್ಟ ಕಾಲದಲ್ಲಿದ್ದಾಗ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಅದೆಲ್ಲವೂ ಇದ್ದಾಗಲೂ ಸಹ ನಮ್ಮ ದಂಡೀನ್ ಸರ್ ಅವರು ವಸತಿ ಮತ್ತು ಶಿಕ್ಷಣವನ್ನು ನೀಡೋದ್ರ ಮುಖಾಂತರ ನಮಗೆ ಬೆಳೆಸಿದರು. ಹೀಗಾಗಿ ಇವತ್ತು ಈ ಉನ್ನತ ಹುದ್ದೆ ಬರಲಿಕ್ಕೆ ಅವರೇ ಕಾರಣ. ಅವರ ಒಂದು ಸೇವೆಯನ್ನು ನಾವು ಯಾವತ್ತೂ ಮರಲ್ಲ ಅಂತೇಳಿ ಅವರು ಇವತ್ತು ದಂಡೀನ್ ಸರ್ ಅವರನ್ನು ಸ್ಮರಣೆ ಮಾಡ್ತಾರೆ. ಅನೇಕ ಜನರಿಗೆ ಈಗಲೂ ಸಹ ದಂಡೀನ್ ಸರ್ ಅವರು ನಿಧನರಾಗಿ ಸುದ್ದಿ ಗೊತ್ತಿಲ್ಲ. ಅನೇಕ ಜನ ಅವರ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ದಂಡೀನ್ ಸರ್ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿದಾಗ ಅನೇಕ ಜನರಿಗೆ ಆಘಾತ ಆಗಿದೆ. ಈ ಇತ್ತೀಚೆಗಂತೂ ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಬಳ್ಳಿ, ಬೆಳಗಾಮು ಈ ಭಾಗದ ಅನೇಕ ಜನ ವಿದ್ಯಾರ್ಥಿಗಳು ಅವರ ನಿಧನ ಸುದ್ದಿ ಕೇಳಿ ಭಾಳ ಅತೀವ ದುಃಖ ವ್ಯಕ್ತಪಡಿಸ್ತಾ ದಂಡೀನ್ ಸರ್ ಅವರ ಸ್ಥಿರಸಾಯಿಯಾಗಿರಲಿಕ್ಕೆ ನಾವೆಲ್ಲರೂ ಏನಾದರೂ ಒಂದು ಮಾಡೋಣ ಅಂತ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ನಾವು ಸಹ ಅದಕ್ಕೆ ಎಲ್ಲ ಸಹಾಯ ಹಸ್ತವನ್ನು ಚಾಚಕ್ಕೆ ರೆಡಿ ಇದ್ದೀವಿ. ಅವರ ಒಂದು ಹೆಸರಲ್ಲಿ ಒಳ್ಳೆಯ ಒಂದು ಸ್ಮಾರಕ ಭವನ ನಿರ್ಮಾಣ ಆಗಲಿ. ಮುಂಬರುವ ವಿದ್ಯಾರ್ಥಿಗಳಿಗೆ ದಂಡೀನ್ ಸರ್ ಒಂದು ಜೀವನ ಚರಿತ್ರೆ ಮುಖಾಂತರ ಅವರ ಚಿತ್ರದ ಮುಖಾಂತರ ನಾವು ಮುಂದಿನ ಪೀಳಿಗೆಗೆ ಅವರ ಒಂದು ಶೈಕ್ಷಣಿಕ ಕ್ಷೇತ್ರದ ಸಾಧನೆಗಳನ್ನು ತಿಳಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಗದಗ ಒಂದು ಕನಕದಾಸ ಶಿಕ್ಷಣ ಸಮಿತಿ ಕೇಂದ್ರ ಕಚೇರಿಯಲ್ಲಿ ಆ ಒಂದು ಅವರ ಗದ್ದಿಗಿರುವಂಥ ಪ್ರದೇಶದಲ್ಲಿ ಒಂದು ಒಳ್ಳೆಯ ಸ್ಮಾರಕ ಭವನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ವಿಶೇಷವಾಗಿ ದೇಶ ತುಂಬೆಲ್ಲರಂಥ ಎಲ್ಲ ವಿದ್ಯಾರ್ಥಿಗಳು ಈ ಸ್ಮಾರಕ ಭವನ ನಿರ್ಮಾಣ ಮುಖಾಂತರ ಎಲ್ಲರೂ ಒಂದು ಕಡೆ ಸೇರಿ ದಂಡೀನ್ ಸರ್ ಅವರ ಹೆಸರನ್ನು ನಾವು ಉಳಿಸುವಂಥ ಕೆಲಸ ಮಾಡೋಣ ಅಂಥೇಳಿ ನಮ್ಮ ಅಪೇಕ್ಷೆ ಇದೆ. ಬಾಲ್ಯದಿಂದಲೇ
ಶ್ರಮಜೀವಿಗಳಾಗಿ ಕಾರ್ಯತತ್ಪರತೆಯೊಂದಿಗೆ ಕುಗ್ರಾಮ ದ್ಯಾಮುನ್ಶಿ ಅಂತ ಗ್ರಾಮದಲ್ಲಿ ಜನಿಸಿ ವಿಶ್ವವಿದ್ಯಾಲಯದವರೆಗೆ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಬೆಳೆದಂಥ ಡಾಕ್ಟರ್ BF ದಂಡೀನವರು ಚಿರಸ್ಮರಣೀಯರು. ಅವ್ರನ್ನ ನೆನೆಸ್ಕೊಳ್ಳೋದೇ ಒಂದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಂಡಿದ್ದೇನೆ. ಅವ್ರ ಹೆಸರು ಸೂಚಿಸುವಂಗೆ BF ದಂಡೀನವರು ಬೆಸ್ಟ್ ಆ್ಯಂಡ್ ಫೈನ್ ಅವ್ರ ಕೆಲಸಗಳ ಒಂದು ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ತಾವು ಒಬ್ಬರೇ ಏನದ ಬೆಳೆದು ದೊಡ್ಡವರಾಗಿ ಸಾಕಷ್ಟು ನಿವೃತ್ತಿ ವೇತನವನ್ನು ಪಡೆದು ಇರ್ಬೋದಾಗಿತ್ತು. ಆದರೆ ಅವರಿಗೆ ಅದು ಸಮಾಧಾನ ತಂದಿರಲಿಲ್ಲ. ನಾನು ಹುಟ್ಟಿದ ಸಮಾಜದಲ್ಲಿ ದೀನ ದಲಿತ ಜನಾಂಗ ಏನದ ಮೇಲೆ ಬರಬೇಕು ಅಂತನ್ನುವಂಥ ಒಂದು ಉದಾತ್ತ ವಿಚಾರವನ್ನು ಇಟ್ಕೊಂಡು ಮೊದಲು ಬಡತನಕ್ಕೆ ಅಡ್ಡಾದದ್ದು ಶಿಕ್ಷಣ ಪಡಿಬೇಕು ಅಂತಂದ್ರೆ ಹೊಟ್ಟೆ ಸಮಸ್ಯೆ ಇರ್ತೈತಿ. ಅದಕ್ಕೆ ಬೋರ್ಡಿಂಗ್ಗಳನ್ನು ತೆಗೆಯೋದರ ಮುಖಾಂತರ ಶಿಕ್ಷಣವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮೊದಲೇನದ ಕನಕದಾಸ ಫ್ರೀ ಬೋರ್ಡಿಂಗ್ ಅಂತ ಸ್ಥಾಪನೆ ಮಾಡೋದರೊಂದಿಗೆ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ನೆನೆಸಿಕೊಳ್ಳಬೇಕಾದಂಥ 60 ಸಂಸ್ಥೆಗಳನ್ನು ಏನದ ಅವರು ವಿಶೇಷವಾಗಿ ಹುಬ್ಬಳ್ಳಿ, ಬೆಳಗಾವಿ ಮತ್ತು ತಿಮ್ಮಾಪುರದಂಥ ಹಿಂದುಳಿದ ಪ್ರದೇಶದಲ್ಲಿ ಏನದ ಇವತ್ತಿನವರೆಗೂ ತಿಮ್ಮಾಪುರ ಜನ ನೆನೆಸ್ತಾ ಇದ್ದಾರೆ. ನಮ್ಮಲ್ಲೇ ಕಾಲೇಜ್ ಬಂದಿರಲಿಲ್ಲ, ಶಿಕ್ಷಣ ಸಂಸ್ಥೆ ಬಂದಿರಲಿಲ್ಲ ಅಂದ್ರೆ ನಾವು ಶಾಲೆ ನೋಡೋದನ್ನು ಕಷ್ಟ ಇತ್ತು ಅನ್ನುವಂಥ ಭಾವನೆಯನ್ನು ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂತ ಅದೇ ರೀತಿಯಾಗಿ ತುಪ್ಪುಕರಟ್ಟಿಯಲ್ಲಿನೂ ಸಹಿತ ಇದನ್ನು ಮಾಡಿದ್ದಾರೆ, ಸಂಸ್ಥೆಗಳನ್ನು ಮಾಡಿದ್ದಾರೆ. ಹೀಗೆ ಅನೇಕ ಸರ್ಕಾರ ಮಾಡಲಾರ್ದಂಥ ಸ್ಥಾನಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಹಿಂದುಳಿದವರ ಏಳಿಗೆಗಾಗಿ ಸದಾ ಶ್ರಮಿಸಿದವರು. ಅವರ ಜೊತೆಯಾಗಿ ಯಾವುದೇ ಒಬ್ಬ ಮನುಷ್ಯನ ಪ್ರತಿಭೆಯಲ್ಲಿ ಅಥವಾ ಪ್ರಗತಿಯಲ್ಲಿ ಅವರ ಸೌಭಾಗ್ಯವತಿಯವರು ಹಿಂಗೆ ಬೆಂಗಾವಲಾಗಿರ್ತಾರೆ ಅಂತನ್ನುವಂಥ ಮಾತಿನಂಗೆ ಶಕುಂತಲಾಬಾಯಿ ದಂಡೀನವರು ರಾಜಕೀಯದಲ್ಲಿನೂ ಪ್ರಕೃತಿಯನ್ನು ಮೆರೆದು ಪ್ರೊಫೆಸರ್ ದಂಡೀನವರಿಗೆ ಸದಾ ಬೆಂಗಾವಲಾಗಿ ಕೆಲಸ ಮಾಡಿ ಇವತ್ತೆಲ್ಲ ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈಗ ಅವರ ಸ್ಥಾನವನ್ನು ಅವರ ಚಿರಂಜೀವಿ ರವೀಂದ್ರನಾಥ್ ದಂಡೀನವರೇನಿದೆ ಅದನ್ನು ವಹಿಸ್ಕೊಂಡಿದ್ದಾರೆ. ಅವರ ಮನೋಭಾವನೆಯನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ನಾನು ಬಲವಾಗಿ ನಂಬಿದ್ದೇನೆ. ನಾವು ಎಲ್ಲ ಏನದ ಅವ್ರಿಗೆ ಸಹಕಾರ ನೀಡೋಣ ಮತ್ತು ಅವರ ಪ್ರಯತ್ನದ ಜೊತೆಗೆ ನಾವು ಅದೇವಿ ಅಂತೇಳಿ ಯಾವತ್ತು ನಾವು ಇದನ್ನು ಮಾಡೋದಾಗಿದೆ. ಇಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಿದ ದಂಪತಿಗಳಿಗೆ ಸ್ಮರಣಾರ್ಥವಾಗಿ ನಾವು ಒಂದು ಕಾರ್ಯಕ್ರಮ ಈಗ ಹಾಕ್ಕೊಂಡು ಅದು ಬಹಳ ದಿವಸ ನೆನಪಿನಲ್ಲಿ ಇರಬೇಕು, ಜನರಿಗೆ ಅದು ಪ್ರೇರಣೆಯನ್ನು ನೀಡಬೇಕು ಅನ್ನುವಂಥ ಒಂದು ದೃಷ್ಟಿಯೊಳಗೆ ಅಂಥ ಕಾರ್ಯಕ್ರಮವನ್ನು ನಾವು ಮಾಡೋ ಸಂಕಲ್ಪ ಮಾಡಿದ್ದಾರೆ ಎಲ್ಲರೂ. ಅದಕ್ಕೇನದ ತಮ್ಮ ತನುಮನ ಧನದಿಂದ ಏನದ ಸಹಾಯ ಸಹಕಾರಗಳನ್ನು ನೀಡಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ನಾ ಈ ಸಂದರ್ಭದೊಳಗೆ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಆತ್ಮೀಯರೇ, ತಮಗೆಲ್ಲ ತಿಳಿದಂತೆ ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರದ ಧೀಮಂತ ವ್ಯಕ್ತಿ ಯಾರಪ್ಪ ಅಂದರೆ ಡಾಕ್ಟರ್ BF ದಂಡೀನ್. ನಾನಿಲ್ಲಿ 1985ಕ್ಕೆ ಇಲ್ಲಿ ನೌಕರಿಯಾಗಿ ಬಂದಾಗ ಅಲ್ಲಿಂದ ಹಿಡಿದು 2019ವರೆಗೆ ನಾನು ನಿಲ್ತಾವರೆಗೆ ಅವರ ಸಂಪೂರ್ಣವಾದಂಥ ಒಂದು ಕಾಳಜಿ, ಆರ್ಥಿಕ ಹಾಗೂ ಸಾಮಾಜಿಕ ಒಂದು ಕಾಳಜಿಯನ್ನು ನಾವೆಲ್ಲ ನೋಡಿದ್ದೇವೆ. ಅವರು ನಮ್ಮ ಕೇವಲ ಒಬ್ಬ ವ್ಯಕ್ತಿಯಾಗಿರ್ದೇನೆ ನಮ್ಮ ಸಮಾಜ ಮತ್ತು ನಮ್ಮ ಸಂಸ್ಥೆಯ ಶಕ್ತಿಯಾಗಿ ಅವರು ಇದ್ದರು. ಅಂತಹ ಒಬ್ಬ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ಅವರೊಂದು ಸ್ಮರಣಾರ್ಥ ನಾವು ಡಾಕ್ಟರ್ BF ದಂಡೀನ್ ಮತ್ತು ಶ್ರೀಮತಿ ಶಕುಂತಲಾಬಾಯಿ ದಂಡೀನ್ ಅವರ ಒಂದು ಸ್ಮಾರಕವನ್ನು ನಿರ್ಮಿಸುವಂಥ ಅವರು
ಇಲ್ಲಾದರೂ ಸಹಿತ ಅವರ ಒಂದು ಸವಿ ನೆನಪು ನಮ್ಮ ಸಮಾಜಕ್ಕೆ, ನಮ್ಮ ಶಿಕ್ಷಣ ಬಂಧುಗಳಿಗೆ ತಿಳಿಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಅದನ್ನು ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಆ ಒಂದು ಸವಿಯ ಮುಖಾಂತರ ಅದನ್ನು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅವರು ದ ಸಿಂಪಲ್ ಲಿವಿಂಗ್ ಇನ್ ಹೈ ಥಿಂಕಿಂಗ್, ಅವರು ಅದು ದಂಡಿಸರ್ ಯಾವ ರೀತಿ ಇದ್ರಪ್ಪ ಅಂದ್ರೆ ಸರಳ ವ್ಯಕ್ತಿತ್ವ ಮತ್ತು ಉದಾತ್ತವಾದಂಥ ಮಹಾತ್ಮ ಗಾಂಧೀಜಿಯವರ ಉದಾತ್ತವಾದಂಥ ಒಂದು ದೇಶ ಇಟ್ಕೊಂಡೇ ಅವರು ಬದುಕಿ ನಮಗೆಲ್ಲ ಜೀವನವನ್ನು ಮತ್ತು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವರ ಮಾರ್ಗದರ್ಶನದ ಮುಖಾಂತರ ನಾವೆಲ್ಲ ಇಲ್ಲಿ ನೆಲೆಯೂರಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅದು ಸಾಧ್ಯ ಆಗಿದೆ. ಅಂಥ ಒಂದು ಈ ಕಾರ್ಯವನ್ನು ನಾವೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಇದ್ಕೊಂಡು ಅವರಿಗೆ ಒಂದು ಮಾರ್ಗದರ್ಶನ ನೀಡಿ ಇಂಥ ಒಂದು ದೊಡ್ಡ ಪ್ರಮಾಣದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಅಲ್ಲಿ ಸಹಾಯ ಸಹಕಾರ ಮಾಡ್ತೇವೆ ಅಂತೇಳಿ ನಾವು ಹೇಳಿ, ಇದಕ್ಕೆ ಇಡೀ ನಾಡಿನ ಜನ ಅದು ಕೇವಲ ನಮ್ಮ ಕುರು ಸಮಾಜ ಅಷ್ಟೇ ಅಲ್ಲ, ಅಲ್ಲಿ ಎಲ್ಲ ಸಮಾಜ ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಎಲ್ಲ ಈ ಜನರು ಸೇರಿಕೊಂಡೇ ಈ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋಗಿದ್ದಾರೆ. ಅಂಥ ಲಕ್ಷಾಂತರ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಲ್ಲಿ ತಮ್ಮ ಜೀವನವನ್ನು ನಮ್ಮ ಕರ್ನಾಟಕ ಶಿಕ್ಷಣ ಮುಖಾಂತರ ಅಲ್ಲಿ ಕಟ್ಟಿಕೊಂಡಿದ್ದಾರೆ. ಅಂಥವರ ಒಂದು ಈ ಸಹಾಯದಿಂದ ನಾವೆಲ್ಲ ಡಾಕ್ಟರ್ BF ದಂಡಿ ಅವರ ಸ್ಮಾರಕ ನಿರ್ಮಾಣ ಮಾಡಿಕೊಂಡು ಅವರ ಒಂದು ಜೀವಂತ ನಮ್ಮನ್ನು ಸ್ಮರಣೆ ಮಾಡಲಿಕ್ಕೆ ಮತ್ತು ಅವರ ಪೂಜೆ ಮಾಡಲಿಕ್ಕೆ ನಾವೆಲ್ಲ ಪೂಜ್ಯರೇ ಅವರು ದೇವರ ಒಂದು ಸ್ಥಾನದಲ್ಲಿ ಅವ್ರು ಇಟ್ಕೊಂಡೇ ನಾವು ಈಗಲೂ ಸಹಿತ ಬದುಕ್ತಾ ಇದ್ದೇವೆ. ಅಂಥ ವ್ಯಕ್ತಿಯ ಒಂದು ಮಹಾನ್ ಸಾಧನೆಯನ್ನು ಬಿಂಬಿಸುವಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೆ. ಅವರಿಗೆ ಬಹಳಷ್ಟು ಬಡ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಅವ್ರಿಗೆ ಮುಂದೆ ತರಬೇಕು ಅನ್ನೋದು ಆಸೆ ಇತ್ತು. ಮಹತ್ ಕಾರ್ಯಗಳು ಮಹಾತ್ಯಾಗದಿಂದ ಸಾಧ್ಯ ಅನ್ನುವಂಗೆ ವಿವೇಕಾನಂದರು ಹೇಳ್ಯಾರ. ಆ ನುಡಿಯಂತೆ ಅವ್ರು ಏನು ಮಾಡಿದ್ರು, ಪ್ರೊಫೆಸರ್ ವೃತ್ತಿಗೆ ಕೈ ತುಂಬ ಸಂಬಳ ಮತ್ತು ಎಲ್ಲ ಒಂದು ಉನ್ನತವಾದ ಜೀವನ ನಡೆಸುವಷ್ಟು ಒಂದು ಪ್ರೊಫೆಸರ್ ವೃತ್ತಿಯಿಂದ ಬರ್ತಿತ್ತು. ಆದ್ರೆ ಅವ್ರು ಏನು ಮಾಡಿದ್ರು, ಅದನ್ನು ತ್ಯಾಗ ಮಾಡಿ ಯಾಕೆ ತ್ಯಾಗ ಮಾಡಿದ್ರು ಅಂತಂದರೆ ಅವರು ಹಾಸ್ಟೆಲ್ ನಡೆಸುವಾಗ ಸಾಕಷ್ಟು ಅವ್ರಿಗೆ ಅಡೆತಡೆಗಳು ಬರಾಕತ್ತಿದ್ದು. ಬಂದಾಗ ಅವರು ಇವನ್ನೆಲ್ಲ ಮಾಡಬೇಕಾದ್ರೆ ನಾನು ರಾಜಕೀಯಕ್ಕೆ ಹೋಗಬೇಕು ಅಂತಂದು ಏನು ಮಾಡಿದ್ರು, ಪ್ರೊಫೆಸರ್ ವೃತ್ತಿಗೆ ರಾಜೀನಾಮೆ ಕೊಟ್ಟು ಹಾಸ್ಟೆಲ್ ಎಲ್ಲ ನಡೆಸ್ತಿದ್ರು. ಅವಾಗ ನಮ್ಮ ಒಂದು ತಾಯಿಯವರು ರಾಜೀನಾಮೆ ಕೊಡುವಾಗ ಏನು ಹೇಳಿದ್ರು, ಬೇಡ ಇಷ್ಟೆಲ್ಲ ನಮ್ಮನ್ನೆಲ್ಲ ಕರೆದ್ರು. ನಾವು ಕುಂತಿದ್ವಿ, ಕುಂತಾಗ ನಾವು ತಮ್ಮ ಸಣ್ಣ ಭಾಳ ಇನ್ನೂ ಸಣ್ಣ ಕೂಸಿದ್ದ. ಆದರೂ ಏನು ಮಾಡಿದ್ರು, ನಮ್ಮನ್ನೆಲ್ಲ ಕರೆದ್ರು, ನಮ್ಮ 5 ಮಂದಿನೂ ಕರೆದ್ರು. ಅವಾಗ ಹಿಂಗೆ ನಿಮ್ಮ ತಂದೆಯವರು ರಾಜೀನಾಮೆ ಕೊಡ್ತಾರಂತ ನೋಡು ಅಂತಂದು ಹೇಳಿದ್ರು. ಹೇಳಿದ ತಕ್ಷಣ ಏನು ಅನಿಸ್ತು, ಇಷ್ಟೆಲ್ಲ ನಿಮ್ಮ ಅನ್ನಾರ ಮಕ್ಕಳದಾರ, ನಿಮ್ಮ ಮಕ್ಕಳದಾರ, ಮತ್ತು ಹಾಸ್ಟೆಲ್ ನಡೆಸ್ತೀರಿ, ಹಿಂಗಿದ್ರೂ ಕೂಡ ನೀವು ರಾಜೀನಾಮೆ ಕೊಡ್ತೀರಿ, ಯಾಕೆ ಕೊಡ್ತೀರಿ ಅಂತಂದಾಗ, ಇಲ್ಲ ನಾ ದೃಢ ನಿರ್ಧಾರ ಮಾಡಿಬಿಟ್ಟೀನಿ ಅಂತ ಹೇಳಿ ನಮ್ಮ ತಂದೆಯವರು ರಾಜೀನಾಮೆ ಕೊಟ್ಟರು. ಅವಾಗ ನಮಗೂ ಅವಾಗೇನೂ ಗೊತ್ತಾಗಲಿಲ್ಲ. ಆದ್ರೆ ಅವ್ರ ತ್ಯಾಗದಿಂದ ಇಷ್ಟೆಲ್ಲ ಬಡ ಮಕ್ಕಳಿಗೆ ಸಾಧ್ಯ ಆದಷ್ಟು ಅನುಕೂಲ ಐತಿ ಅಂತ ಹೇಳಿ ಈ ಒಂದೆರಡು ಮಾತನ್ನು ಮುಗಿಸ್ತೀನಿ. ಸ್ಥಾನ ವಹಿಸಿದಂಥ ಕನಕದ ಶಿಕ್ಷಣ ಸಮಿತಿ ಅಧ್ಯಕ್ಷರಾದಂಥ ರವಿ ದಂಡಿನವರೇ, ಉಳಿದೆಲ್ಲ ಬಳಗವೇ, ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ BF ದಂಡಿನವರನ್ನು ಎಷ್ಟು ನೆನೆಸಿದ್ರು ಕಡಿಮೆ. ಅವರು ಬಾಲ್ಯ ಜೀವನದಿಂದ ಬಹಳ ಕಷ್ಟಪಟ್ಟು ವಿದ್ಯಾರ್ಜನೆ ಮಾಡಿ ಹಾಸ್ಟೆಲಲ್ಲಿ ಊಟ ಉಂಡು ವಿಶ್ವವಿದ್ಯಾಲಯ ಮಟ್ಟದವರಿಗೆ ಪ್ರಥಮ ವರ್ಗದಲ್ಲಿ ಪ್ರಶಸ್ತಿ ಸಹಿತ MSc ಪದವಿಯನ್ನು ಪಡೆದು GT ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವಾಗ ಅವರು ಒಂದು ಹೆಚ್ಚಿನ ವಿಚಾರಧಾರೆ ಹೊಂದಿದರು. ಹಿಂದುಳಿದ ವರ್ಗದವರಿಗೆ ಬಹಳ ಕಷ್ಟ ಆಗಿನ ಕಾಲದಲ್ಲಿ ಅವರಿಗೆ ವಸತಿ ನಿಲಯ ಪ್ರಾರಂಭ ಮಾಡುವುದರ ಮೂಲಕ ಅವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಈ ಹುಟ್ಟುಹಾಕುವ ಮುಂದೆ ಅಡೆತಡೆಗಳು ಭಾಳ ಬಂದವು. ಅವರು ಸೇರುವಾಗ ಇಲ್ಲಿ ಕಲಿಸೋದಕ್ಕಿಂತ ಅಲ್ಲೇ ಭಾಳ ಹೆಚ್ಚು ಒತ್ತು ಕೊಡ್ತಾರಲ್ಲ ಅಂತ ತಿಳ್ಕೊಂಡು KLE ಸಂಸ್ಥೆಯವರು ಬಹಳ ಕಾಟ ಕೊಟ್ಟರು. ಅದನ್ನು ಸಹಿಸಿಕೊಂಡು ಅದನ್ನು ಉನ್ನತ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ಒಯ್ದರು. ಆನಂತರ ಎಷ್ಟೋ ಕಾಲೇಜುಗಳನ್ನ ಸ್ಥಾಪನೆ ಮಾಡಿದರು, ಎಷ್ಟೋ ಹೈಸ್ಕೂಲು, ಡಿಗ್ರಿ ಕಾಲೇಜು, ಆನಂತರ B.Ed ಕಾಲೇಜು ಸ್ಥಾಪನೆ ಮಾಡಿ ಈ ಒಂದು ಅಕ್ಷರ ದಾಸೋಹವನ್ನು ಹೆಚ್ಚಿನ ಮಟ್ಟದವರೆಗೆ ಅವರು ಒಯ್ದಿದ್ದಾರೆ. ಆ ಒಂದು ದ್ಯೋತಕವಾಗಿ ನಮ್ಮ ಅಂಗಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿ ಬಳಗವು ಅವರೊಂದು ನೆನಪಿಗಾಗಿ ಒಂದು ಸ್ಮಾರಕ ಯಾಕೆ ಕಟ್ಟಬಾರದು ಅಂತ ತಿಳ್ಕೊಂಡು ನಿರ್ಣಯ ಮಾಡಿದ್ದಾರೆ ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ. ಅದರಂತೆ ಇವತ್ತು ಪೂರ್ವಭಾವಿ ಸಭೆ ನಡೀತಾ ಇದೆ. ಅದನ್ನು ನಾವೆಲ್ಲರೂ ಕೂಡಿ ಒಂದು ವಿದ್ಯಾರ್ಥಿ ಬಳಗ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ನಾವು ಕೂಡ ಕಂಕಣಬದ್ಧರಾಗಿ ತಮ್ಮ ತನುಬನದಿಂದ ಸಲ್ಲಿಸೋಣ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದೆ. ದಂಡಿನ್ ವಿದ್ಯಾರ್ಥಿ ಬಳಗದ ವತಿಯಿಂದ ಡಾಕ್ಟರ್ BF ದಂಡಿನ್ ದಂಪತಿಗಳ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ
ಉದ್ದೇಶದಿಂದ ಆಯೋಜನೆಯಾಗಿರುವಂಥ 2ನೇ ಪೂರ್ವಭಾವಿ ಸಭೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸಂಸ್ಥೆಯ ಚೇರ್ಮನ್ರು, ನಮ್ಮ ಸಹೋದರರಾದಂಥ ಡಾಕ್ಟರ್ ರವಿ ದಂಡಿನವರೇ, ಶ್ರೀ ರವಿ ದಂಡಿನವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ KSS ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರು ಆದಂಥ ಶ್ರೀ VY ಮಕ್ಕನ್ನವರವರೇ, ಪ್ರಾಚಾರ್ಯರುಗಳಾದಂಥ ವಿಶ್ರಾಂತ ಡಾಕ್ಟರ್ ಸಿದ್ದಣ್ಣ ಜಕ್ವಾಳ್ ಅವರೇ, MN ಕಾಮನಹಳ್ಳಿ ಗುರುಗಳೇ, ನಮ್ಮ ವಿಜಯನಗರ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಶೇಖ್ ಮೇಡಮ್ ಅವರೇ, ವಿಜಯನಗರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಶ್ರೀ ಸಂದೀಪ್ ಹುಬೇಳ್ ಅವರೇ, ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳಾದಂಥ ಶ್ರೀ ಕೊಟ್ರೇಶ್ವರ ವಿಭೂತಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಯಾವತ್ತು ಗುರು ಹಿರಿಯರೇ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ ಕನಕದಾಸ ಶಿಕ್ಷಣ ಸಮಿತಿಯ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರೇ, ಕ್ರಿಯಾಶೀಲ ಅಧ್ಯಾಪಕ, ಉಪನ್ಯಾಸಕ, ಶಿಕ್ಷಕ, ಸಿಬ್ಬಂದಿ ವರ್ಗದವರೇ, ಹಳೆಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಭಾಗದಲ್ಲಿ ಬಹಳಷ್ಟು ಬಡತನದಲ್ಲಿದ್ದುಕೊಂಡು ಬಹಳಷ್ಟು ಲಕ್ಷಾಂತರ ಕುಟುಂಬ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ಸಾವಿರಾರು ಕುಟುಂಬಗಳಿಗೆ ಬದುಕನ್ನು ನೀಡಿದಂಥ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಡಾಕ್ಟರ್ BF ದಂಡಿನವರು. ನಾವು ಏನು ಆಲೋಚನೆ ಮಾಡಿವಿ ಅಂತಂದ್ರೆ, ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ಎಲ್ಲ ಮುಖ್ಯಸ್ಥರ ಸಹಾಯವನ್ನ, ಸಿಬ್ಬಂದಿಗಳ ಸಹಾಯವನ್ನ ಮಾತ್ರ ಪಡೆಯುವುದು. ಅವರು ಎಲ್ಲ ಸಹಾಯ ಪಡೆದುಕೊಂಡು ನಾವೆಲ್ಲ ಏನು ಹಳೆಯ ವಿದ್ಯಾರ್ಥಿಗಳದೀವಿ, ನಾವೇ ಸ್ವತಃ ಹಣವನ್ನ ಸಂಗ್ರಹ ಮಾಡಿ, ನಾವೇ ಸ್ವತಃ ಹಣ ಸಂಗ್ರಹ ಮಾಡಿ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು. ಅದೇನು ಅಂತಂದ್ರೆ, ಒಂದು ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳು ತಾವೇ ಸಂಘಟನೆ ಮಾಡಿಕೊಂಡು ಹಣವನ್ನ ಸಂಗ್ರಹಿಸಿ ತಮ್ಮ ಗುರುವಿನ ಅಥವಾ ಸಂಸ್ಥಾಪಕರ ಒಂದು ಋಣವನ್ನ ತೀರಿಸಿದ್ರು ಅನ್ನುವಂತ ಒಂದು ಸಂದೇಶ ಹೋಗ್ಬೇಕು ಅನ್ನುವಂತ ಉದ್ದೇಶ. ಯಾಕೆ ಅಂತಂದ್ರೆ, ಬಹಳಷ್ಟು ಜನ ಶ್ರೀಮಂತರು ಅಥವಾ ಮಠ ಮಂದಿರಗಳು ಅಥವಾ ಸರ್ಕಾರಗಳು ಹಲವಾರು ಸಂಸ್ಥೆಗಳನ್ನ, ವಿಶ್ವವಿದ್ಯಾಲಯಗಳನ್ನ ಮಾಡಬಹುದು ದಾನವನ್ನ ತೆಗೆದುಕೊಂಡು. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದುಕೊಂಡು ಇಷ್ಟು ದೊಡ್ಡದಾದಂಥ ಸಾಮ್ರಾಜ್ಯವನ್ನ ಕಟ್ಟ್ಯಾರ ಅನ್ನುವಂಥದ್ದು, ಅವ್ರು ಇದ್ದಾಗ ಅವ್ರ ಬಗ್ಗೆ ನಮಗೆ ಎಷ್ಟು ಗೊತ್ತಾಗುತ್ತೋ ಗೊತ್ತಿಲ್ಲ, ಅವ್ರು ಇಲ್ದಾಗ ಅವ್ರು ಎಷ್ಟು ಕಷ್ಟಪಟ್ರ ಅನ್ನುವಂಥದ್ದು ಬೆಲೆ ನಮ್ಗೆಲ್ಲರಿಗೂ ಗೊತ್ತಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ಸದಾಕಾಲ ಸ್ಮರಣೀಯ ಚಟುವಟಿಕೆಗಳು ನಡಿಬೇಕು. ಶ್ರೀ ರವಿ ದಂಡಿನವರು ಈಗಾಗಲೇ ಹೇಳಿದ ಹಾಗೆ ಫೌಂಡೇಶನ್ ಅಥವಾ ಟ್ರಸ್ಟ್ ಮಾಡಿಕೊಂಡು ಸೂರಜ್ ಚಂದ್ರ ಇರುವವರೆಗೂ ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳು ಆಗಬೇಕು. ನಮ್ಮದು ಸೀಮಿತವಾದಂತ ಕೆಲಸ ವಿದ್ಯಾರ್ಥಿಗಳಾಗುವುದು. ತಾತ್ಕಾಲಿಕವಾಗಿ ಒಂದೇದೇನಂದ್ರೆ ಸ್ಮಾರಕವನ್ನ ಮಾಡುದು. ಸ್ಮಾರಕ ಭವನ ಅಲ್ಲ, ಸ್ಮಾರಕವನ್ನ ಮಾಡುದು. ಈಗಾಗಲೇ ಶಿಲ್ಪಿಗಳು, ಆರ್ಕಿಟೆಕ್ಟ್, ಗುತ್ತಿಗೆದಾರರು ಬಂದು ಸ್ಥಳ ವೀಕ್ಷಣೆಯನ್ನ ಮಾಡ್ಯಾರ. ಅಂದಾಜು 50 ಫೀಟು 85 ಫೀಟ್ನೊಳಗ ಒಂದು ಶಿಲಾ ಮಂಟಪ, ಅವರ ಮೂರ್ತಿಗಳು, 1047 ಅವರ ಒಂದು ಸಾಧನೆಗಳು, ಪ್ರಮುಖವಾದಂತ 5 ರಿಂದ 6 ಭಾವಚಿತ್ರಗಳು, ಅಲ್ಲಿ ಶಿಟ್ಟಿಂಗು, ಈ ಒಂದು ವೆಲ್ಕಮ್ ಗೇಟು, ಈ ತರ ಒಂದು ಮಾಡಬೇಕು ಅನ್ನುವಂತ ಆಲೋಚನೆಯನ್ನ ಎಲ್ಲ ಹಿರಿಯರು, ವೇದಿಕೆಯಲ್ಲಿ ಮೇಲೆ ಇರುವಂತ ಎಲ್ಲ ಹಿರಿಯರು ಮಾಡ್ಯಾರ. ಇದನ್ನು ಮಾಡುವಂತ ಉದ್ದೇಶ ಏನಂತಂದ್ರೆ, ಈಗ ನಾವು ಸಭಾಭವನವನ್ನೆಲ್ಲ ಮಾಡಿದ್ವಿ ಅಂದ್ರೆ ಅವಕ್ಕೆ ಆಯುಷ್ಯ 60 ರಿಂದ 70 ವರ್ಷ. ಸಿಮೆಂಟು, ಇಟ್ಟಂಗಿ, ಕಡಿದು ಸ್ಟೋನ್ನೊಳಗೆ ನಾವು ಮಾಡಿದ್ವಿ ಅಂದ್ರೆ ಅದು ಸಾವಿರಾರು ವರ್ಷ ನಮ್ಮ ಕಣ್ ಮುಂದೆ ಇರುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಆಲೋಚನೆಯನ್ನ ಮಾಡಲಾಗಿದೆ. ಆಗಸ್ಟ್ 5 ಅವ್ರು ಹುಟ್ಟಿದ ದಿನ. ಅವತ್ತೇ ಈಗಾಗಲೇ ನಿರ್ಧಾರ ಮಾಡಿದಂತೆ ಯಾವುದೇ ನಾವು ಕಾರಣಗಳನ್ನ ನೋಡ್ಲಾರ್ದೆ ಅವತ್ತೇ ಮಾಡಿದ್ರೆ ಅದಕ್ಕೊಂದು ಒಳ್ಳೇದಾದಂತ ಶೋಭೆ ಬರುತ್ತೆ ಮತ್ತು ಅರ್ಥಪೂರ್ಣ ಆಗುತ್ತಾ ಅನ್ನುವಂಥದ್ದನ್ನ ಎಲ್ಲ ಹಿರಿಯರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಹಿರಿಯರು ಏನು ಆಲೋಚನೆ ಮಾಡ್ತಾರ ಅದರಂತೆ ನಾವು ನಡೀತೀವಿ ಅನ್ನುವಂಥದ್ದು. ಎರಡನೇದ್ದು ಏನು ಅಂತಂದ್ರ, ಶ್ರೀ ತಂಬ್ಲಿಯವರು, ವೆಂಕಟಾಪುರ ಸರ್, SS ತಯಾರ್ ಸರ್ ಒಂದು ಸ್ಮರಣ ಸಂಚಿಕೆಯನ್ನ ಮಾಡಬೇಕು ಅಂತ ಹೇಳಿ ಶ್ರೀಯುತ ಪ್ರೊಫೆಸರ್ ವೈದ್ ಸರ್ ವೇದಿಕೆಗೆ ಆಗಮಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎರಡನೇದ್ದು ಸ್ಮರಣ ಸಂಚಿಕೆಯನ್ನ ಮಾಡಬೇಕು ಅಂತ ಹೇಳಿ. ಸ್ಮರಣ ಸಂಚಿಕೆ ಅಂದ್ರೆ ಅದರೊಳಗ ಭಾಗ 1 ನಮ್ಮ ಜಿಲ್ಲೆಯೊಳಗೆ ಏನು ಪ್ರಮುಖರಾಗಿ ಹೋಗ್ಯಾರ, ಸರ್ಕಾರಿ ಪಿತಾಮಹ
ಸಿದ್ದನಗೌಡ ಪಾಟೀಲ್, ಭೀಮಸೇನ್ ಜೋಶಿ, ಪುಟ್ಟರಾಜ್ ಗವಾಯಿಗಳು, ನಮ್ಮ ಪ್ರಮುಖವಾದಂತ ಒಂದು 10ರಿಂದ 15 ಮಂದಿದು ಒಂದು ಭಾಗ. ಡಾಕ್ಟರ್ BF ದಂಡೀನವರ ಕುರಿತಾಗಿನೇ 2ನೇ ಭಾಗದಾಗ ವಿದ್ವಾಂಸರಿಂದ ಮತ್ತು ಅವರ ಅಭಿಮಾನಿಗಳಿಂದ ಮತ್ತು ವಿದ್ಯಾರ್ಥಿ ಬಳಗದಿಂದ ಒಂದು ಸ್ಮರಣ ಸಂಚಿಕೆಯನ್ನ ಸ್ಮಾರಕ ಏನು ಲೋಕಾರ್ಪಣೆ ಆಗುತ್ತಾ ಆ ಲೋಕಾರ್ಪಣೆಯ ದಿನ ಆ ಪುಸ್ತಕವು ಸಹಿತವಾಗಿ ಲೋಕಾರ್ಪಣೆ ಆಗ್ಬೇಕು ಅನ್ನುವಂಥದ್ದು 2ನೇ ವಿಷಯ. ಇದಕ್ಕೆ ಪೂರಕವಾಗಿ ಹೇಳುವುದಾತು ಅಂತಂದ್ರ ನಾವು ಇನ್ನೂ ಹೆಚ್ಚು ಇದಕ್ಕೆ ನಾವು ಕೊಡಬೇಕಾಗಿದೆ. ಇವತ್ತು ಸಂಸ್ಥೆಯವರು ತಾವು ಮತ್ತೊಂದು ಏನಂತಂದ್ರೆ ಈಗಾಗಲೇ ರಶೀದಿ ಪುಸ್ತಕಗಳು ಮುದ್ರಣವಾಗಿವೆ. ಆ ರಶೀದಿ ಪುಸ್ತಕಗಳನ್ನ ಕಾಮನಹಳ್ಳಿ ಸರ್ಗೆ ಈಗಾಗಲೇ ಮಾತನಾಡಿದಂತೆ ಸ್ಟಾಕ್ ರಿಜಿಸ್ಟರ್ನೊಳಗೆ ತಗೊಂಡು ಯಾವ್ಯಾವ ಸಂಸ್ಥೆಯಲ್ಲಿ ಎಷ್ಟೆಷ್ಟು ಜನ ದೇಣಿಗೆಯನ್ನು ಕೊಡಬಹುದು ಅನ್ನುವಂತ ಅಂದಾಜಿನ ಮೇಲೆ ಒಂದೊಂದು ಸಂಸ್ಥೆಗೆ 1, 2, 3 ಒಂದೊಂದು ಸಂಸ್ಥೆಗೆ 10-15 ಪುಸ್ತಕಗಳ ಅವಶ್ಯಕತೆ ಇರುತ್ತೆ. ಈ ಉದಾಹರಣೆ ಬೆಳಗಾವ್ ಶಿಕ್ಷಣ ಮಹಾವಿದ್ಯಾಲಯ ಅಂದ್ರೆ ಅಲ್ಲಿ ಬಹಳಷ್ಟು ಉದ್ಯೋಗಸ್ಥರು ಜಾಸ್ತಿ. ವಿಜಯನಗರ ಶಿಕ್ಷಣ ಮಹಾವಿದ್ಯಾಲಯಕ್ಕೂ ಅಲ್ಲಿ ನೌಕರ ಸಂಖ್ಯೆ ಜಾಸ್ತಿ. ಅವು 2 ಸಂಸ್ಥೆಗಳದು KSS ಮತ್ತು KVSR ಇವು 4 ಸಂಸ್ಥೆಗಳದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ತಮಗ 10 ಬುಕ್ ಕೊಡುವಂತ ವಿಚಾರ ನಮ್ಮದು ಇದೆ. ಆ ನಿಟ್ಟಿನೊಳಗ ಯಾವುದೇ ಹಣ ಬಂದರೂ ಸಹಿತ ಕ್ಯಾಶ್ ಅನ್ನ ನಾವು ಇಟ್ಕೊಳ್ಳೋ ಹಂಗಿಲ್ಲ. ಒಂದು ಜಾಯಿಂಟ್ ಆಗಿ ಅಕೌಂಟ್ ನಂಬರ್ ಮಾಡ್ತೀವಿ. ಒಂದು ಕಾಮನಹಳ್ಳಿ ಸರ್, 2ನೇದು ವೈಟ್ ಸರ್, 3ನೇದು ಪಿಡಿಗನ್ನವ್ರ ಸರ್. ಒಂದು ಜಾಯಿಂಟ್ ಅಕೌಂಟ್ ಮಾಡ್ತೀವಿ. ಆ ಜಾಯಿಂಟ್ ಅಕೌಂಟ್ಗೆ ತಾವು ಅಮೌಂಟ್ ಅನ್ನ ಹಾಕ್ಬೇಕು. ಖರ್ಚು ಮಾಡೋದು ಸಹಿತ ಏನೂ ಇಲ್ಲ, ಖರ್ಚು ಏನು ನಮ್ದಿಲ್ಲ ಇಲ್ಲ. ಡಾಕ್ಟರ್ BF ದಂಡೀನವರ ಸ್ಮಾರಕ ನಿರ್ಮಾಣದ 2ನೇ ಸಭೆಯ ಅಧ್ಯಕ್ಷತೆ ನಾಮಕೆ ವಾಸ್ತೆ ಈ ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿರುವಂತವರು ನನ್ನ ಆತ್ಮೀಯರು, ಪ್ರಿಯರು ಹೌದು. ಯಾಕ ಹಿಂಗೆ ಮಾತಾಡಿ ಹೇಳ್ತೀನಿ ಅಂತಂದ್ರೆ ಅವ್ರು ನನ್ನ ಮಗನ ವಯಸ್ಸಿನ ಅಧ್ಯಕ್ಷರು. ಅವರು ಇವತ್ತ ಈ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಲು ಸನ್ನದ್ಧರಾಗಿದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟ, ಉತ್ತಮ ಮನಸ್ಸನ್ನು ಕೊಟ್ಟು ಈ ಸಂಸ್ಥೆಯನ್ನು ಉತ್ತರೋತ್ತರವಾಗಿ ಬೆಳೆಸುವಂತ ತಾಕತ್ತನ್ನ ಕೊಡ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಏನದ ಬಹಳ ಸೂಕ್ತವಾದಂತ ಕಾರ್ಯ. ಅವ್ರ ಹೆಸರಿನಲ್ಲಿಯೇ 2 ಅಮೂಲ್ಯವಾದಂತ ಹೆಸರುಗಳ BF ದಂಡೀನವರು ಅಂದ್ರೆ ಬೆಸ್ಟ್ ಅಂಡ್ ಫೈನ್. ನಾವೇನೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಈ ರೀತಿಯೊಳಗೆ ಅವನ್ನ ನೆರವೇರಿಸಬೇಕು ಅಂತ ನಾನು ಮುಂದಿನ ಈ ಸಭೆಯೊಳಗನ ಈ ಮಾತು ಹೇಳಿದ್ದೀನಿ. ಇವತ್ತ ಮೂಲತಃ ಉದ್ದೇಶ ಏನದ ಅಂದ್ರೆ ಅವ್ರ ಬಳಗ ಅವ್ರು ಯಾವ ಒಂದು ಮಹಾನ್ನತ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಸರ್ಕಾರ ಮಾಡಲಾರದಂತ ಜಾಗದೊಳಗೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅವರು. ತಿಮ್ಮಾಪುರದಂತ ಕುಗ್ರಾಮ ಊರು, ಅದಕ್ಕೆ ಮೂಲ ಪ್ರೇರಣೆ ಅಂದ್ರೆ ಅವ್ರನ್ನ ಕುಗ್ರಾಮ ಊರದಾಗಿಂದ ಬಂದವರು, ಬಹಳ ಶ್ರಮ ವಹಿಸಿ ಮ್ಯಾಲೆ ಬಂದಂತವ್ರು. ವಿಶ್ವವಿದ್ಯಾಲಯದ ಶಿಕ್ಷಣವನ್ನು ಪಡೆದು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಕೊಂಡಿದ್ರೆ ಅವರು ಒಬ್ಬರು ನಮ್ಮಂಗ ಪ್ರೊಫೆಸರ್ ಆಗಿ ರಿಟೈರ್ ಆಗಿ ಪೆನ್ಷನ್ ತಿನ್ಕೋತ ಕೂಡ್ತೀವಿ. ಆದರೆ ಸಮಾಜದ ಸ್ಥಿತಿಯನ್ನು ನೋಡಿಕೊಂಡು ನಾನು ಇದು ಮರಿಲಾರದಂತ ಕೆಲಸ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ತಮ್ಮ ಕೆಲಸ ಬಗ್ಸಿಯನ್ನೆಲ್ಲ ರಾಜೀನಾಮೆ ಇಟ್ಟು ಸಮಾಜದ ಏಳಿಗಾಗಿ ತಮ್ಮ ಇಡೀ ಜೀವ ಎಲ್ಲ ಕೇಳಿ ಬಿದ್ದರೆ. ಆದ್ರೆ ಅವ್ರಿಗೆ ಹೆಗಲ್ ಕೊಟ್ಟ ಶಕುಂತಲಾಬಾಯಿ ಅವರೇನದ ಅವ್ರಿಗೆ ಆಸರೆಯಾಗಿ ನಿಂತು ದಂಡೀನವರ ದೊಡ್ಡ ಮನುಷ್ಯರಾಗಿ ಬೆಳೀಲಿಕ್ಕೆ ಏನದ ಅವರು ಮನಸ ಏನದ ಶ್ರಮ ವಹಿಸಿ ಮಾಡಿದ್ದನ್ನ ನಾನು ಸ್ವತಃ ನೋಡಿದೆ. ಅವರು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣೆಗೆ ಇದ್ದಾಗ ನಾನು ಧಾರವಾಡದಲ್ಲಿ ಅವ್ರನ್ನ ಭೇಟಿ ಆಗ್ತಾ ಇದ್ದೆ. ನಮ್ಮ ಅವ್ರ ಹೆಂಗೆ ಇದೆ ಅಂತಂದ್ರೆ ಬಹಳ ನಂಟದ, ಬಹಳ ಮಂದಿಗೆ ಗೊತ್ತಿಲ್ಲ. ನಾನು 25 ವರ್ಷದ ಹಿಂದೆ ರಿಟೈರ್ ಆದವ ಈ ಸಂಸ್ಥೆಯಲ್ಲಿ. ಅವರು ರೋಣ ಹೈಸ್ಕೂಲಲ್ಲಿ SSLC ಓದ್ತಾ ಇರುವಾಗ ನಾನು ಅದೇ ಸಂಸ್ಥೆಯಲ್ಲಿ ಎಡ್ತಕ್ಕ ಕಾಲಿಟ್ಟು ಮತ್ತೆ ಹಳ್ಳಿ ಊರಿಗೆ ಹೋದೆ. ನಾನು ಮತ್ತೆ ಮುಂದುವರಿಸಲಿಲ್ಲ, 1 ವರ್ಷ ನಾನು
ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತು ಗಣ್ಯ ನಮ್ಮವರೇ, ಇಲ್ಲಿ ನಡೆದಂತ ಯಾವತ್ತು ನಮ್ಮ ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದ ಇಂದಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದಂತ ನಿವೃತ್ತ ಪ್ರಾಚಾರ್ಯರು ಹಿರಿಯರಂತ ಶ್ರೀಯುತ ನಮ್ಮ ಮಕ್ಕಳ ಸರ್ ಅವರನ್ನು ನಾನು ಆತ್ಮೀಯವಾಗಿ ತಮಿಳುವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಫಲಿತಾಂಶ ಶಿಕ್ಷಣ ಸಮಿತಿಯ ಚೇರ್ಮನರು ಆತ್ಮೀಯರು ಆದಂತ ಶ್ರೀಯುತ ರವಿ ಬೆಳ್ಳಿ ಸರ್ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ವಿಲಾಸದಂತ ಡಾಕ್ಟರ್ ಸಿದ್ದಣ್ಣ ಜಯಪಾಲ್ ಅವರನ್ನು ಸಹಿತ ನಾನು ಆತ್ಮೀಯವಾಗಿ ಸ್ವಾಗತ ಕೊಡ್ತಿದ್ದೇನೆ. ಅದಕ್ಕಾಗಿ ಅಲ್ಲಿ ನಮ್ಮ ಆಗಸ್ಟ್ 5ಕ್ಕೆ ನಾವು ಡಾಕ್ಟರ್ ಬಿ.ಎಫ್. ಅವರ ಒಂದು ಹುಟ್ಟುಹಬ್ಬ ಇದೆ. ಅವರು ಇಲ್ಲ ಸಹಿತ ನಿರಂತರ ಹುಟ್ಟುವುದು ವಿದ್ಯಾರ್ಥಿ. ಅವರು ದೈಹಿಕವಾಗಿಲ್ಲ, ಅದು ಮಾನಸಿಕವಾಗಿ ಅವರ ಒಂದು ಸ್ಮರಣ ಪ್ರಕರಣದ ನಿಮಿತ್ತವಾಗಿ 2ನೇ ಬಾರಿಗೆ ನಾವು ಸೇರಿದ್ದೀವಿ. ಈ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರುವಂತ ಎಲ್ಲರಿಗೂ ಪೂರಕವಾಗಿರ್ತಕ್ಕಂಥ ನಮನಗಳನ್ನ ಹೇಳ್ತಾ, ಮತ್ತು ಇಲ್ಲಿ ಇವತ್ತು ಬೇರೆ ಬೇರೆಯ ಸಂಸ್ಥೆಗಳ ಮುಖ್ಯಸ್ಥರುಗಳನ್ನ ನಾವು ಇವತ್ತು ಬರಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿಗೆ ನಮ್ಮ ಈ ಒಂದು ಬಳಗದ ವತಿಯಿಂದ ಯಾರಾದ್ರೂ ಬಂದ್ರು ಅಂದ್ರೆ ಅವರಿಗೆ ಸಲಹೆ ಮತ್ತು ಅಲ್ಲಿಯ ಹಳೆಯ ವಿದ್ಯಾರ್ಥಿಗಳನ್ನು ತಾವೆಲ್ಲ ಕೂಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಇವತ್ತು ನಾವು ನೆನಪಕ್ಕಂಥದ್ದು ನಮ್ಮ ಸಂಸ್ಥೆಯಲ್ಲಿ ಅನೇಕ ಜನ ಮಹಾನ್ ವ್ಯಕ್ತಿಗಳಾಗಿ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅದರಲ್ಲಿ ಬೆಳವಣಿಗೆಯಷ್ಟು ನಾವು ಹೇಳ್ತಾ, ಇವತ್ತು ಕುಷ್ಟಗಿಯ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ದೊಡ್ಡನೂರು ಸಹಿತ ಇದೇ ಸಂಸ್ಥೆಯಲ್ಲಿ ಅವರು PUCಯನ್ನ ಓದಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನ ಒಂದು ಆಯುಕ್ತರಾಗಿ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಬಸಲಿಂಗಯ್ಯ ಹಿರೇಮಠರವರು ಸಹಿತ ಈ ಸಂಸ್ಥೆಯಲ್ಲಿ ಓದಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಜಟೇಲ್ ಅವರು ಮತ್ತು ಬಹಳಷ್ಟು ಜನ ಇಂಜಿನಿಯರ್ಸ್ ಸಹಿತ ಇವತ್ತು ನಾವು ಮೊನ್ನೆ ಈ ಕಾರ್ಯಕ್ರಮವನ್ನು ಮಾಡಿದ್ದು ನೋಡಿ ಅವರು ಪ್ರತಿಕ್ರಿಯಿಸಿದ್ರು. ಏನು ಅಂದ್ರೆ, ಸರ್ ನಮಗೆ ಗೊತ್ತಾಗ್ಲಿಲ್ಲ ಹಿಂಗಾಗಿತ್ತು ಅಂದ. ಇಲ್ಲ ಸರ್ ಹಿಂಗೈತಿ ಬರ್ರಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಬೆಂಗಳೂರಿನ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ನಿಂಗನಗೌಡ ಪಾಟೀಲ್ ರವರು ಇಲ್ಲಿ ಕಣ್ಣಿನ ಹಾಳದವರು, ಆದ್ರೆ ಅವರು ಸಹಿತ ಬಹಳ ಅಭಿಮಾನವನ್ನ ಸರ್ ಬಗ್ಗೆ ಅಭಿಮಾನವನ್ನು ಇಟ್ಟಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಾವು ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥ ಅನೇಕ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನ ನೀಡಿರ್ತಕ್ಕಂಥವ್ರು ಸಹಿತ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು. ಅವರೆಲ್ಲರೂ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾದರೆ ಇದು ಅತ್ಯಂತ ವೇಗವಾಗಿ ಮತ್ತು ಕೆಲವೇ ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳುತ್ತದೆ ಅನ್ನುವಂತ ಮಾತನ್ನ ಹೇಳಿ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಸ್ಮಾರಕ ಭವನ ಮಾಡ್ಬೇಕಾದ್ರೆ ನಮ್ದು ಒಂದು ಅನಿಸಿಕೆ ಅಂತಂದ್ರೆ, ಇಲ್ಲಿ ಯಾರೋ ಒಬ್ರು ಕಟ್ಟಿ ಅದನ್ನ ಮುಗಿಸಿದೆ, ಯಾರೋ ದೊಡ್ಡ ದಾನಿಗಳು ಬರ್ಬೋದು. ಅವಾಗ ನಾವು ನೋಡ್ತೀವಿ ಅನೇಕ ಕಡೆ ಅಹಮದಾಬಾದ್ ಡೆಲ್ಲಿಯಲ್ಲೆಲ್ಲ ಹೋಗ್ತೀವಿ, ಅಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ಹೋಗ್ತೀವಿ ನಾವು. ಅಲ್ಲಿ ಯಾರು ಸ್ವಾಮಿನಾರಾಯಣ ಟೆಂಪಲ್ ಅನ್ನಲ್ಲ, ಅದಕ್ಕೆ ಬಿರ್ಲಾ ಭವನ ಅಂತ ಹೇಳ್ತಾರೆ. ಯಾಕೆ ಹೇಳಿ ಹೆಸರು ಬರ್ತದೆ. ಅದಕ್ಕೋಸ್ಕರ ದಲ್ಲಿನ ಹೆಸರು ಬರ್ಬೇಕಂದ್ರೆ ಇದಕ್ಕೆ ಅನೇಕ ಹಳೆ ವಿದ್ಯಾರ್ಥಿಗಳು ಸರ್ ಹೇಳ್ದಂಗೆ ಇಡೀ ಉತ್ತರ ಕನ್ನಡ ಭಾಗದಲ್ಲಿ ಒಳ್ಳೆ ಉನ್ನತ ಹುದ್ದೆಯಲ್ಲಿದ್ದಾರೆ ಮತ್ತು ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಾರೆ. ಉದಾಹರಣೆ ಗದ್ದಲಗೌಡ ಪಾಟೀಲ್ ಹೇಳಿದ್ರು, ಆ ರೀತಿ ಅನೇಕ ಅಂತ ಹೇಳ್ಕೊಳ್ತಾರೆ. ನಾವು ಇಲ್ಲಿ ಹೋಗಿ ತೇಜಸ್ವಿ ಕಟ್ಟಿಮನಿ ಇರ್ಬೋದು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಅವರೆಲ್ಲರನ್ನ ಅವ್ರ ಕಡೆ ಸಂಗ್ರಹ ಮಾಡಿ ನಾವು ಕಟ್ಟಿದಾಗ ಅದು ಒಂದು ನಮ್ಮೆಲ್ಲರ ಭವನ ಆಗ್ಲಿಕ್ಕೆ ಕಾರಣ ಆಗ್ತದೆ. ಇಲ್ಲಿ ವ್ಯಕ್ತಿ ಎಷ್ಟು ಕೊಟ್ಟಿನೋದು ಮುಖ್ಯ ಅಲ್ಲ, ಅವನ ಒಂದು ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಉದಾಹರಣೆ ಅಯೋಧ್ಯೆ ರಾಮ ಮಂದಿರ ನಮಗೆಲ್ಲ ಗೊತ್ತು. ಅಯೋಧ್ಯೆ ರಾಮ ಮಂದಿರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹ, ಬೆಳಿಗ್ಗೆ ಸಂಗ್ರಹ ಆಯಿತು. ಇಡೀ ದೇಶದ ಜಮ್ಮುವಿನ ನಡುವೆ ಕನ್ಯಾಕುಮಾರಿವರೆಗೂ ಸಂಗ್ರಹ ಮಾಡಿದ್ರು, ಹಳ್ಳಿಯಲ್ಲಿ ಸಂಗ್ರಹ ಮಾಡಿದ್ರು. ಅದರಲ್ಲಿ 4 ಕೋಟಿ ಜನ ದೊಡ್ಡ ದೊಡ್ಡ ಮೊತ್ತ ಕೊಟ್ಟಿದ್ದಾರೆ.
ಒಟ್ಟು 11 ಕೋಟಿ ಜನ ದೇಣಿಗೆ ಕೊಟ್ಟರು. ಇನ್ನ 7 ಕೋಟಿ ಜನ ಕೇವಲ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಹಿಂಗೆ ಕೊಟ್ಟಿದ್ದಾರೆ. ಈಗ ನೀವು ಯಾರು ಅಯೋಧ್ಯೆಗೆ ಹೋದಾಗ ರಾಮನ ದರ್ಶನಕ್ಕೆ ನೋಡ್ಬೋದು ನೀವು, ಅಲ್ಲಿಗೆ VIP ದರ್ಶನ, VIP ಕೌಂಟರ್ ಅಂತ ಇಲ್ಲ, ನೇರವಾಗಿ ದರ್ಶನ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ 1 ಕೋಟಿ ರೂಪಾಯಿ ಕೊಟ್ಟು ನೇರವಾಗಿ ರಾಮನ್ ನೋಡ್ಬೋದು, 10 ರೂಪಾಯಿ ಕೊಟ್ಟು ನೇರವಾಗಿ ಅರ್ಧ ಗಂಟೆ ರಾಮನ ದರ್ಶನ ಮಾಡ್ಬೋದು. ನೀವು ತಿರುಪತಿ ದರ್ಶನ ಮಾಡ್ಲಿಕ್ಕೆ 18 ತಾಸು 20 ತಾಸು ಬೇಕು. ಅವ್ರ ಅಯೋಧ್ಯೆಯಲ್ಲಿ ಹಂಗಿಲ್ಲ, 1 ತಾಸಲ್ಲಿ ನಮಗೆ ರಾಮನ ದರ್ಶನ ಹೋದ್ರೆ ಶ್ರೀರಾಮನ ಮುಂದೆ ನಿಂತೇ ನಾವು ಒಂದು ಕಲ್ಪನೆ ಬರುತ್ತೆ. ಆದ್ರೆ ಅವರು ಎಲ್ಲ ರಾಮ ಎಲ್ಲರಿಗೂ ಬೇಕಾದವನು, ಹೀಗಾಗಿ ರಾಮನಿಗೋಸ್ಕರ ಎಲ್ಲರೂ ಅವ್ರಿಗೆಲ್ಲ ಕೂಡ ಸಂಗ್ರಹ ಮಾಡಿ ಅವ್ರ ಹಣದಿಂದ ರಾಮ ಮಂದಿರ ಕಟ್ಟಿದ್ದಾರೆ. ನಾವು ಸಹ ಅದೇ ಕಲ್ಪನೆ ಇಟ್ಕೊಂಡು ದಂಡಿನ್ ಸರ್ ನಮ್ಮೆಲ್ಲರಿಗೂ ಅವರು ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿದ್ದಾರೆ. ಹೀಗಾಗಿ ದಂಡಿನ್ ಸರ್ ಸ್ಮಾರಕ ನಿರ್ಮಾಣ ಬೇಕಾದ್ರೆ ನಾವೆಲ್ಲರನ್ನೂ ಅವ್ರು ಎಷ್ಟು ಕೊಡ್ತಾರೋ ಕೊಡಿ ಸಂಗ್ರಹ ಮಾಡ್ಬೇಕು, ಅಪ್ರೋಚ್ ಮಾಡ್ಬೇಕು. ಇನ್ನೂ ಅನೇಕ ರಾಜ್ಯ ತುಂಬ ಅನೇಕ ಜನರಿಗೆ ಡಾಕ್ಟರ್ ಬಿ.ಎಫ್. ಸರ್ ನಿಧನ ಆಗಿರೋ ಸುದ್ದಿನೇ ಗೊತ್ತಿಲ್ಲ. ಅಲ್ಲಿ ವಿಷಯ ಪ್ರಸ್ತಾಪ ಆದಾಗ ಬಹಳ ಬೇಜಾರು ಮಾಡ್ಕೊಂತಾರೆ, ದುಃಖ ಪಡ್ಕೊಂತಾರೆ. ಅವರು ಸ್ಮರಣೆ ಮಾಡ್ಕೊಂತಾರೆ. ನಾನು ಅಲ್ಲಿ ಹೋಗಿದ್ದೆ, ನನ್ನ ಹುಲಿ ನಾಯಕ ಸರ್ ಭೇಟಿಗಿದ್ವಿ. ಅವರೊಂದು 15-20 ನಿಮಿಷ ಮಾತಾಡಿ ಹುಲಿ ನಾಯಕ ಸರ್ ಬೆಂಗಳೂರಲ್ಲಿ. ಅದು ಬಹಳ ದುಃಖ ಆಯ್ತು ಹುಲಿ ನಾಯಕ ಸರ್ಗೆ. ಆ ರೀತಿ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಉಪನ್ಯಾಸಕರು, ಶಿಕ್ಷಕರಿಗೆ ಕೆಲಸ ಮಾಡ್ತಾ ಇದ್ವಿ, ಹೆಡ್ಮಾಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಚಾರ್ಯ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಏನೋ ಚಲೋ ಒಂದು ವ್ಯವಸ್ಥೆ ಚೆನ್ನಾಗಿದೆ, ಡಾಕ್ಟರ್ಸ್ ಇದೆ, ಇಂಜಿನಿಯರ್ಸ್ ಇರ್ತಾರೆ, ರಾಜಕೀಯ ಕ್ಷೇತ್ರ ಮಾಡಿರ್ತಾರೆ, ಏನೋ ಅದ್ಭುತವಾಗಿ ಬೆಳ್ಕೊಂಡಿರ್ತಾರೆ. ಅವ್ರನ್ನ ಭೇಟಿಯಾಗಿ ಅವ್ರ ಸಂಪರ್ಕ ಇಟ್ಕೊಂಡು ಈ ನೀರು ಹೋಗೋ ದುಡ್ಡು ಕೇಳಿದ್ರು ಯಾರು ಕೊಡಲ್ಲ. ಅವತ್ತು ಅವಾಗ ಅವ್ರನ್ನ ಒಳ್ಳೆ ಕಾಂಟ್ಯಾಕ್ಟ್ ಅಂದ್ರೆ ನಮ್ಮ ನಿಜವಾದ ಸಂಪತ್ತು, ನಮ್ಮ ಕನಕ ಸಂಪತ್ತು ಅಂದ್ರೆ ಅವರೇ. ಅದಕ್ಕೆ ಅವ್ರನ್ನ ಅವಾಗ ಭೇಟಿ ಇಟ್ಕೊಂಡು ಅವ್ರ ಜೊತೆ ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡ್ಬಿಟ್ರೆ ಬಹುಶಃ ಈ ವಿಷಯ ಹೇಳಿದಾಗ ಯಾರು ಇಲ್ಲ ಅಂತ ನಂಗಿಲ್ಲ. ಅದಕ್ಕೆ ಆ ಕೆಲಸ ನಮ್ಮಿಂದ ಆಗ್ಬೇಕು ಹೊರತು ಬೇರೆ ವಿಚಾರನಲ್ಲ ಅಂತಕ್ಕಂಥ ದೌತ್ಯ ಕ್ಷೇತ್ರಕ್ಕೆ ಕೆಲವು ಸ್ಥಾನ ಲೀಸ್ಟ್ ಮಾಡಿದ್ರೆ ಸರ್ ತೋರಿಸಿ ಅಡ್ಡಿ ಇಲ್ಲ, ಇಂಥವ್ರು ಮಾಡ್ಕೊಂಡು ಹೋಗ್ಬಿಟ್ರೆ ಬೇರೆ ಬೇರೆ ಸಂಪರ್ಕ ಮಾಡ್ಕೊಡ್ರಿ. ಅದಕ್ಕೆ ನಾನು ನಿವೃತ್ತ ಪ್ರಾಚಾರ್ಯರಾಗಲಿ ಉಪನ್ಯಾಸಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಾವೆಲ್ಲರೂ ಚಿಕ್ಕವರಿದ್ದೀವಿ, ಬಹುಶಃ ನಿಮ್ಮ ಏನು ವಿದ್ಯಾರ್ಥಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತಾರೆ. ಅದಕ್ಕೆ ನಮ್ಮ ಮುಖ್ಯನ ಸರ್ ಹೇಳ್ತಾ ಇದ್ರು, ಕಾಮಲ್ ಸರ್ ಹೇಳ್ತಾ, ಜಗ್ಗ ಸರ್ ಹೇಳ್ತಾ ಇದ್ರು, ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಿಂಗೆಲ್ಲ ಅದಾರಪ್ಪ ಅಂತ. ಪಡಿಗನ್ ಸರ್ ಅಂತ ಒಂದು ಇಷ್ಟ ಕೊಟ್ಬಿಟ್ರು ನಮ್ಮಲ್ಲಿ ಎಚ್ ಎಫ್ ಪೂಜಾರ್ ಸರ್ ಅಂತ ಬಯಾಲಜಿ ಹೇಳ್ತಾ ಇದ್ರು. ಅವ್ರು ಹೇಳಿದ್ರು ನಮ್ಮಲ್ಲಿ ವಿದ್ಯಾರ್ಥಿ ಇಂತಿಂತಲ್ಲದಾರ ನಿಮ್ಗೆಲ್ಲದಾರ ಬಹು ನಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾವು 3 ಜನ ನಿಮ್ ಜೊತೆ ಬರ್ತೀವಿ ಸರ್, ನಮ್ಮ ಊರು ಬರ್ತೀವಿ, ಹೋಗೋಣಂತ, ಅವ್ರು ಬೇಕಾಗೋಣಂತ, ಸುಮ್ಮನೆ ಸಂಪರ್ಕ ಮಾಡಿ ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಅಷ್ಟೇ ನೋಡ್ತೀವಿ. ಬೇಗ ಬೇಡ ಮುಂದೆ ಅವರು ನಾವು ಅವ್ರು ಹುಷಾರಿರ್ತಾರೆ, ಅವರು ನಮ್ಮ ಸಂಸ್ಥೆ ಮೇಲೆ ಋಣ ಇರ್ತದೆ, ಬಹುಶಃ ಅವರು ಬಿಟ್ಕೊಟ್ಟಿದ್ವಿ ಅಂತಕ್ಕಂಥ ಮಾತನ್ನ ಬಹುಶಃ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ. ಇಲ್ಲೇ ಸಭಾ ಮಾಡಿದಾಗ ನಾವೊಂದು ಮಾತು ಬಹಳ ಚಂದ ಇದು ಆರಂಭ ಶುರುತನೇ ಆಗ್ತದೆ, ಸ್ವಲ್ಪ ನಾವೆಲ್ಲ ವಿಚಾರ ಮಾಡೋಣ. ಹಂಗೆ ಕೆಲವೊಂದು ಸಲಹೆಗಳನ್ನ ನಾವು ನೀಡಿದ್ವಿ. ಗಜನಗಡಕ್ಕೆ ಹೋಗೋದು, ತಿಮ್ಮಾಪುರಕ್ಕೆ ಹೋಗೋದು, ಗೋಳಿಗೆ ಹೋಗೋದು, ಅಲ್ಲಿ ನಾವು ಸಂಘಟನೆ ಮಾಡೋದು, ಹಿಂಗೆಲ್ಲ ನಾನು ಮಾತಾಡಿದ್ವಿ. ನನಗನ್ಸೋ ಮಟ್ಟಿಗೆ ಎಲ್ಲರೂ ಒಪ್ಕೋತಾರ, ರವಿ ಮಂಡಿನ ಸರ್ ಬಿಟ್ರೆ ಎಲ್ಲರೂ ಒಪ್ಕೋತಾರ. ಅವತ್ತಿದ್ದವ್ರು ಒಬ್ಬರು ಹೌದು ಸರ್. ನಮ್ಗೆ ಏನಾಗ್ತದೆ ಅಂದ್ರೆ those who executed, they should be very honest and hard working. ನಮ್ಮ ವಿಚಾರ ನಮ್ಗೆ ನಾನು ಹೇಳಿದೆ, ಏನಾಗ್ತದೆ ನಾವು ದೊಡ್ಡ ಕಾರ್ಯಕ್ರಮ ಮಾಡೀವಿ, ಅದನ್ನ ನಾವು ಫೇಸು ಮಾಡೀವಿ. ಅದಕ್ಕೆ ನಂದು ಒಂದು ಸಲಹೆ ಏನು ಅಂತಂತಂದ್ರೆ ಆಯಾ ಕ್ಷೇತ್ರಕ್ಕೆ ನಾವೇ ಹೋಗ್ಬೇಕು ಅಂತ ನಾ ಹೇಳಿದ್ವಿ. ನಾಟ್ ದಟ್ ದೇ ಶುಡ್ ಬಿ ಕಾಲ್ಡ್ ವೇರ್. ನಾವು ಒಪ್ಪೋದನ್ನ ಅಂದ್ರೆ ನಾವು ಒಪ್ಪೋದಿಲ್ಲ. ಅವ್ರ ಕ್ಷೇತ್ರಕ್ಕೆ ನಾವು ಹೋಗ್ಬೇಕು. ಯಾಕಂದ್ರೆ ರೊಕ್ಕ ನಾವು ಹೋದಾಗ ವಿಲ್ ಬಿಕಮ್ ವೆರಿ ಸಾರಿ ಫಿಗರ್ ಅವಾಗ. ಅದು ಬಹಳ ಕೆಟ್ಟ ಅನಿಸ್ತು. ರವಿ ಸರ್ ಹೇಳಿದ್ರಲ್ಲಿ ನಮ್ಗೇನು ಗೊತ್ತೇ ಇಲ್ಲ ಅಂತಂದ್ಮೇಲೆ ಈ ಇದ್ದಾರಕ್ಕೆ ಬಂದಿರಿ ಅಂತ ಆಗೋದ್ ಬೇಡ ಅಂತ. ಅವ್ರವ್ರ ಗ್ರಾಮದಾಗ ನಾವು ಒಂದಿಷ್ಟು ಮೀಟಿಂಗ್ ಮಾಡ್ತೀವಪ್ಪ ಅಂತಂತಂದ್ರೆ ನಮ್ಮ ಊರಿಗೆ ಬಂದಿದ್ರು ಅನ್ನೋಂತ ಒಂದು ಕಲ್ಪನಾ ಬರ್ತದೆ. ಈ ಕಾರ್ಯಕ್ರಮ ಬಹಳ ಭಾವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಒಬ್ಬ ಮನೆಯ ಯಜಮಾನನನ್ನ, ಮಾರ್ಗದರ್ಶಕನನ್ನ, ಒಬ್ಬ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ರಕ್ಷಕನನ್ನ ಕಳೆದುಕೊಂಡು ಬಡವನಾಗಿ ಆ ಮೂಲಕ ನಮ್ಮ ಭಾವನೆಯನ್ನ ಸಲ್ಲಿಸ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಭಾವಪೂರ್ಣ ಸಮಾರಂಭದ ವೇದಿಕೆಯನ್ನು ರೂಪಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಿವಿಧ ಮಹಾವಿದ್ಯಾಲಯಗಳ ಪ್ರಾಚಾರ್ಯಗಳೇ,
ಪ್ರಾಧ್ಯಾಪಕರ ಹಿರಿಯರೇ, ಅಭಿಮಾನಿ ಬಳಗದವರೇ ಮತ್ತು ಹಳೆ ವಿದ್ಯಾರ್ಥಿಗಳು, ನಿಮ್ಮಲ್ಲಿಗೂ ಸಹಿತ ಶರಣಾರ್ಥಿಗಳು. ಈಗೆಲ್ಲ ಮಾತಾಡಿದ್ದೀವಿ, ಸರ್ ಹೇಳಿದ್ದಾರೆ. ಇದು ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಕ್ಕಂತ ಒಂದು ಕೆಲಸ ನಂದು ಅಂತ ಅನ್ಕೊಳ್ತೇವೆ. ಯಾಕಂದ್ರೆ ನಾನು ಬಹಳ ಚಿಕ್ಕನಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ. ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದೆ. ಮೊದಲಿಗೆ ಚೇರ್ಮನ್ ಆಗಿರ್ತಕ್ಕಂಥ ರವಿ ಸರ್ ಅವ್ರನ್ನ ಕ್ಷಮೆ ಕೋರ್ತಾ, ಯಾಕೆಂತಂದ್ರೆ ಈ ಸ್ಮಾರಕ ನಿರ್ಮಾಣ ಕಾರ್ಯಕ್ರಮ, ನುಡಿನಮನ ಕಾರ್ಯಕ್ರಮ ಇದೆಲ್ಲ ನನಗೆ 2-3 ದಿನಗಳಿಂದ ಮಾಹಿತಿ. ಈ ಪೂರ್ವದಲ್ಲಿ ನನ್ನ ಒಂದು ಏನಂದ್ರೆ ಒಂದು ಸೇವೆ, ಆ ಸೇವೆಯನ್ನ ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಅತ್ಯಂತ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಎಲ್ಲ ಗುರುವರಿಗೂ ನಮಸ್ಕರಿಸುತ್ತೆ. ಎಲ್ಲ ಎದುರಿಗಿದ್ದಂತ ನಮ್ಮೆಲ್ಲ ಸಹೋದ್ಯೋಗಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನಾನು ಮಾಡಿದ್ದೆ. ಇವತ್ತಿನ ದಿನದಲ್ಲಿ ಎಲ್ಲರನ್ನು ಸಂಪರ್ಕ ಮಾಡ್ಬೇಕಂತಂದ್ರೆ ಯಾವ ತರದ ಒಂದು ಯೋಜನೆಯನ್ನು ನಾವು ಹಾಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದು ಸಲಹೆ ಮತ್ತು ನನ್ನನ್ನು ಕೆಲಸದಲ್ಲಿ ತೊಡಗಿಸ್ಕೊಂಡು ಈ ಕೆಲಸ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಬರ್ತನಿದ್ದೇನೆ. ಸ್ಮಾರಕ ನಿರ್ಮಾಣಕ್ಕೆ ಸಮಿತಿ ರಚನೆ ಅಂತ ಇತ್ತು, ಅದನ್ನ ಆಲ್ರೆಡಿ ಎಲ್ಲರೂ ಮಾಡಿದಿರಿ, ಅದೊಂದು ಒಳ್ಳೆ ವಿಷಯ ಆಗಿದೆ. ಸೊ ಇನ್ನೊಂದು ಏನಂತ ಎರಡನೇ ನೆನಪಾಯ್ತು, ಹಳೆ ವಿದ್ಯಾರ್ಥಿಗಳ ಡಿಜಿಟಲ್ ಡೈರೆಕ್ಟರಿ ಅಂತ ಹೇಳ್ಬಿಟ್ಟು. ಸೊ ಡಿಜಿಟಲ್ ಡೈರೆಕ್ಟರಿ ಅಂತಂದ್ರೆ ಅವ್ರನ್ನ ನಾವು ಒಟ್ಟಿಗೆ ಒಂದೇ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಮೂಲಕ, ಫೇಸ್ಬುಕ್ ಮೂಲಕ ಅಥವಾ ಅವರನ್ನ ಟೆಲಿಗ್ರಾಮ್ ಮೂಲಕ ಒಂದು ಗ್ರೂಪ್ ಮಾಡಿ ಅವರಿಗೆ ಆವಾಗ ಅಪ್ಡೇಟ್ಸ್ ಕೊಡ್ತಕ್ಕಂಥ ಕೆಲಸ ಅವ್ರ ಗ್ರೂಪ್ ನಲ್ಲಿ ಸೇರಿಸ್ಕೊಂಡು ಏನ್ ನಡೀತಾ ಇದೆ ಅನ್ನೋದನ್ನ ಪಾಂಪ್ಲೆಟ್ಸ್ ಅವಾಗ ಹಾಕ್ತಾ ಇದ್ರೆ ಅವ್ರಿಗೆ ಆ ಮಾಹಿತಿ ಹೋಗ್ತದೆ. ಪ್ರತಿಯೊಂದು ಶಾಲೆಯ ಹೆಡ್ ಮಾಸ್ಟರ್ಗಳನ್ನ, ಪ್ರಿನ್ಸಿಪಾಲ್ಗಳನ್ನ ಅದಕ್ಕೆ ಅಡ್ಮಿನ್ ಮಾಡಿ ಅವರವರ ವಿದ್ಯಾರ್ಥಿಗಳನ್ನ ಅದಕ್ಕೆ ಹಾಕುವಾಗ ಮಾಡಿದ್ರೆ ಎಲ್ಲರೂ ಒಂದೇ ಗ್ರೂಪ್ ಅಡಿಯಲ್ಲಿ ಬರ್ತಾರೆ. ಸೊ ಹಾಗಾಗಿ ಡಿಜಿಟಲ್ ಡೈರೆಕ್ಟರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಏನಿದ್ರು ಅಂತಂದ್ರೆ ಈ ಸ್ಮಾರಕ ಬಂದ ರೂಪುರೇಷೆಯನ್ನು ಈಗಾಗಲೇ ಮಾಡಿದಿರಿ. ಸೊ ಅದ್ರ ಒಳಗಡೆ ನಮ್ಗೆ ಏನಪ್ಪ ಅಂದ್ರೆ ಒಂದು ಅಭಿಪ್ರಾಯ, ಬಹಳ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದು ನಾವು ನೋಡಿದೀವಿ. ಆ ಸ್ಮಾರಕಗಳು ನಂತರ ದಿನಗಳಲ್ಲಿ ಹಾಗೆ ಉಳ್ಕೊಂಡು ಬಿಡ್ತಾವೆ. ಒಂದು ಒಂದು ಪ್ರವೃತ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು. ಸೊ ನಂತರದಲ್ಲಿ ವಾರ್ಷಿಕವಾಗಿ ಆಯಾ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನವನ್ನು ಈ ಸಮಿತಿ ವತಿಯಿಂದನೇ ಮಾಡುವ ಕೊಡುವ ನಿಟ್ಟಿನಲ್ಲಿ ಆ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಹೋಗುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕು ಅನ್ನೋದೊಂದು ವಿಚಾರ. ಮತ್ತು ಸ್ಮರಣ ಗ್ರಂಥ ಪ್ರಕಟಣೆ ಇದು ಆಲ್ರೆಡಿ ಮಾಡಿರ್ಬೇಕು ಅನ್ಕೋತೀನಿ. ಅದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿತ್ತು ನಾನು ಹೇಳ್ಬೇಕಾಗಿದ್ದು. ಸೊ ಅದಾದ್ಮೇಲೆ ಇದನ್ನು ಇಲ್ಲಿಗೆ ಬಿಡೋ ಹಾಗಿಲ್ಲ, ಮತ್ತು ಇದನ್ನ ಮಾಸಿಕವಾಗಿನೋ ಅಥವಾ ದ್ವೈಮಾಸಿಕ ಅಥವಾ ತ್ರೈಮಾಸಿಕವಾಗಿನೋ ಆ ಮಾಸಿಕದ 1ನೇ ವಾರನೋ ಅಥವಾ ಕೊನೆಯ ವಾರನೋ ಯಾವ ವಾರ ಸೇರ್ಬೇಕು ಎಲ್ರು ಅಂತ ಇದ್ರೆ ಆ ವಾರ ಪ್ರತಿಯೊಬ್ರು ಸೇರುವ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡುವಂತ ಒಂದು ವಿಚಾರವನ್ನ ಹಮ್ಮಿಕೊಳ್ಬೇಕು. ಯಾಕಂತಂದ್ರೆ ನಮ್ಗೆ ವೈದ್ಯ ಸರ್ ಹೇಳಿದಂಗೆ ಒಂದೇ ದಿನ ನಾವೆಲ್ಲರೂ ಹುಡುಗಿನಲ್ಲಿ ಬರ್ತೀವಿ, ಆದ್ರೆ ನೆಕ್ಸ್ಟ್ ನಲ್ಲಿ ಎಲ್ಲರೂ ಬಿಟ್ಬಿಡ್ತೀವಿ. ಆ ತರದ ಪ್ರವೃತ್ತಿ ಆಗಬಾರ್ದು. ಯಾಕಂದ್ರೆ ಇದು ದಂಡಿನವರ ಒಂದು ಜೀವನ ಚರಿತ್ರೆ ಚಿತ್ರವನ್ನ ಒಂದು ಗ್ಯಾಲರಿಯಾಗಿ ರೂಪಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದನ್ನ ತಿಳಿಸುವಂತ ಕೆಲಸ ಆಗ್ಬೇಕಾಗಿದೆ. ಸೊ ಹಾಗಾಗಿ ಹಿರಿಯರು ಉಳಿದ ಏನ್ ಕೆಲಸ ಮಾಡ್ತಾರೆ, ಅವ್ರಿಗೆ ನನ್ನ ಸಲಹೆ ಸೂಚನೆಗಳಲ್ಲಿ ಡಿಜಿಟಲೀಕರಣ ಇದೇನಿದೆ ಅದಕ್ಕೆ ಏನ್ ಬೇಕು ಎಲ್ಲ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಬದ್ಧವಿದ್ದೀವಿ. ಸೊ ಹಾಗಾಗಿ ನಮ್ಮನ್ನೆಲ್ಲ ತೊಡಗಿಸ್ಕೊಂಡು ಏನ್ ಕೆಲಸ ಇರ್ತದೆ ನಾವು ಮಾಡ್ಲಿಕ್ಕೆ ಬದ್ಧ ಇದೀವಿ ಅಂತ ಹೇಳ್ತಾ, ಕೆಲವೊಂದಿಷ್ಟು ಅರ್ಜುನ ನಿಟ್ಟಿನಲ್ಲಿ ಈ ದಂಡಿನ ಪ್ರಶಸ್ತಿ ವರ್ಷ ಕೊಡ್ತಕ್ಕಂಥದ್ದಾಗಿರ್ಬೋದು, ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು ಇವು ಚಿರಸ್ಥಾಯಿಯಾಗಿ ನೆನಪಿಡಿರ್ತಕ್ಕಂಥವು. ಹಾಗಾಗಿ ಈಗ ನಾವು ಪತ್ರಿಕೋದ್ಯಮದಲ್ಲಿ ನಾವು ಇವರು ಪಾಲ್ಕೆ ಪ್ರಶಸ್ತಿ ಕೊಡ್ತೀವಿ, ಅದು ಇವತ್ತಿನವರೆಗೂ ಸಹಿತ ಪಾಲ್ಕೆ ಅವ್ರು ನೆನ್ಕೊಳ್ತಾರೆ, ಅವರು ಎಲ್ಲೋ ಜನ ನೋಡ್ತಕ್ಕಂಥ ವ್ಯಕ್ತಿ. ಸೊ ಹಾಗಾಗಿ ದಂಡಿನವರು ಚಿರಸ್ಥಾಯಿಯಾಗಿ ಇರಬೇಕು. ಹಾಗಾಗಿ ಇವೆಲ್ಲ ಕೆಲವೊಂದಿಷ್ಟು ನನ್ನ ಸಲಹೆಗಳನ್ನ ನಾನು ತಿಳಿಸಿದ್ದೀನಿ ಹಿರಿಯರಿಗೆ. ಸೊ ಯಾವುದೋ ಸಾಧ್ಯ ಅವುಗಳನ್ನು ಬೆಳೆಸ್ಕೊಂಡು ಉಳಿದಂತೆ ತಿದ್ದುಪಡಿ ಮಾಡಿ ಅಂತ. ಆಸೀನರಾದಂತಹ ಮಾನ್ಯ ಅಧ್ಯಕ್ಷರಾದಂತಹ ರವಿ ಸರ್ ಅವರೇ ಹಾಗೂ ಎಲ್ಲ ಪೂಜ್ಯ ಗುರುಗಳೇ, ಆತ್ಮೀಯ ಸಹೋದರರೇ, ನಾನು ಒಮ್ಮೆಗೆ ಸ್ವಲ್ಪ ಲೇಟ್ ಆಗಿ ಬಂದೆ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಆಮೇಲೆ ಈಗ ಸಾಕಷ್ಟು ಹಿರಿಯರೆಲ್ಲ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಸಮಿತಿಗಳನ್ನ ಮಾಡೋದು, ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘ ಮತ್ತು ವಿವಿಧ ಮಹಾವಿದ್ಯಾಲಯಗಳ ಎಂಪ್ಲಾಯೀಸ್ ಸಂಘಗಳನ್ನ ಮಾಡೋದು, ಅದೆಲ್ಲ ಬೇರೆಯವರೆಲ್ಲ ಹೇಳಿದ್ದಾರೆ. ನಮ್ಗೆ ಏನ್ ಸಲಹೆ ಅಂತಂದ್ರೆ, ಈಗ ಸರ್ ಏನ್ ಮಾಡ್ಬೇಕು, ಒಂದು ರೆಸಿಪ್ಟ್ ಬುಕ್ ಟೈಪ್ ಮಾಡಿ ಹಾಲಿ ವಿದ್ಯಾರ್ಥಿಗಳು ಬಹಳಷ್ಟು ಶ್ರೀಮಂತರು ಇರ್ತಾರೆ. ಆಯಾ ಶಿಕ್ಷಕರಿಗೆ, ಆಯಾ ಮುಖ್ಯಸ್ಥರಿಗೆ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಗೊತ್ತಿರ್ತದೆ. ಆ ವಿದ್ಯಾರ್ಥಿಗಳಿಂದನೂ ನಾವು ದೇಣಿಗೆಗಳನ್ನ, ಸಂಘಟನೆಯನ್ನ ಮಾಡಬಹುದು. ಅದೊಂದು ಮಾರ್ಗ ಅಂತ ನನಗನ್ನಿಸ್ತದೆ. ಆಮೇಲೆ
ಜನ ಬರೀ ನಮ್ಮ ಕನಕದಾಸ ಶಿಕ್ಷಣ ಸಮಿತಿ ಒಂದು ಹೆಸರನ್ನು ತಂದಂಗ ಆಗ್ತದೆ, ಇಲ್ಲಿ ಏನ್ ನಡೆದ ಅನ್ನೋದನ್ನು ಕನ್ವಿನ್ಸ್ ಮಾಡಿ ಬೇರೆ ಬೇರೆ ಸೋರ್ಸ್ ಗಳಿಂದ ದಾನಿಗಳು ಇರ್ತಾರ. ಆಮೇಲೆ ನಾವು ಇರುವ ಏರಿಯಾ ಕೇಶವಾಪುರ ಹುಬ್ಳಿ ಅಂತಂದ್ರೆ ಅಲ್ಲೆಲ್ಲ ಬಹಳ ಬಿಸ್ನೆಸ್ ಮನ್ ಇರ್ತಾರ. ಅವರು ಬೇರೆ ಬೇರೆ ಮಾರ್ಗಗಳು ತಮ್ಮ ಇದನ್ನ ಟ್ಯಾಕ್ಸ್ ಉಳ್ಸಾಕ ಅದೆಲ್ಲ ಮಾಡ್ತಿರ್ತಾರ. ಹಂಗ ಸರ್ ಹೇಳಿದ್ರು, ಎಲ್ಲಾ ಎಂಪ್ಲಾಯೀಸ್ ಕೂಡಿಸಿ ಇದನ್ನೊಂದು ಹೇಳಿದ್ರೆ ಅವರು ತಮ್ಮ ತಮ್ಮ ಹಂತದೊಳಗ ಒಂದು ದೇಣಿಗೆಯನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಅತಿ ಉತ್ತಮ ರೀತಿಯೊಳಗೆ ನಾವು ಸ್ಮಾರಕವನ್ನ ಭವನವನ್ನ ತಯಾರು ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ನಾನು 2 ಸಲಹೆಗಳನ್ನ ಹೇಳಿ ಮುಗಿಸ್ತೀನಿ. ನಿಜವಾಗಿ ಇದೊಂದು ಮಹತ್ವಪೂರ್ಣ ಒಂದು ಸೌಭಾಗ್ಯದ ಕಾರ್ಯಕ್ರಮ ಅಂತ ಹೇಳ್ಬೋದು. ಈಗಾಗಲೇ ಸರ್ ಎಲ್ಲಾ ಜಾತ್ಯತೀತವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಅದು ಕೆಜಿಯಿಂದ PG ವರೆಗೂ ಸಹಿತ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವ ಮೂಲಕ ಎಲ್ಲಾ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣ ಪಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತದ್ದು ಡಾಕ್ಟರ್ BF ದಂಡೀನ್ ಸರ್ ಅವರ ಒಂದು ಶ್ರಮ ಅಂತ ಹೇಳ್ಬೋದು. ಅದು ಅವರಿಗೆ ಈ ಒಂದು ಸ್ಮಾರಕ ಭವನ ಮಾಡ್ತಕ್ಕಂಥದ್ದು ಒಂದು ಪುಣ್ಯದ ಕಾರ್ಯ ಅಂತ ಹೇಳ್ಬೋದು ಮತ್ತು ನಮ್ಮೆಲ್ಲರ ಸೌಭಾಗ್ಯ ಅದರಲ್ಲಿ ಭಾಗವಹಿರ್ತಕ್ಕಂಥದ್ದು. ಆದ್ರೆ ಈ ಕೆಲಸ ಕಾರ್ಯಕ್ಕೆ ಬರ್ಬೇಕಂದ್ರೆ ಈಗಾಗಲೇ ರವಿ ಸರ್, ಚೇರ್ಮನ್ ಸರ್ ಹೇಳಿರ್ಬೋದು ಮತ್ತು ವೈಸ್ ಸರ್ ಹೇಳಿದಂಗೆ ಅಂತ ಕಾಮಿಲ್ ಸರ್ ಹೇಳಿದಂಗೆ ಈಗಾಗಲೇ ಹಲವಾರು ಅತ್ಯುತ್ತಮವಾದ ವಿಚಾರ ಹೇಳ್ಯಾರ. ನನ್ನ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ ಆದಷ್ಟು 65 ಶಿಕ್ಷಣ ಸಂಸ್ಥೆಗಳು ಅಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬ ಮುಖ್ಯಸ್ಥರು ಮತ್ತು ಕನಿಷ್ಠ ಒಂದು 100 ಮಂದಿ ಅವರು ಸೀನಿಯರ್ ಸರ್ಸ್ ಕೂಡಿಸಿ ಒಂದು ಮೀಟಿಂಗ್ ಮಾಡುದು. ಆ ನಂತರದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಈ ವಿಷಯ ಮುಟ್ಟಬೇಕಾಯ್ತು. ಈಗಾಗಲೇ ನಾ ಬರೋ ಮುಂದೆ ನನಗೆ ಅನುಭವ ಹೇಳ್ತೀನಿ. ನಾ ಬರೋ ಮುಂದೆ ಅಲ್ಲಿ 2 ಜನರು ನಮ್ಮ ಸಂಸ್ಥೆಯಲ್ಲೇ ಕಲ್ತು ಹೋದವರು ಇದ್ರು. ಇಲ್ಲ ನಾ ಇಲ್ಲಿ ಒಂದು ಕಾರ್ಯಕ್ರಮ ಇತ್ತಲ್ಲಿ ಅದನ್ನ ಕಾರ್ಯಕ್ರಮ ಮುಟ್ಟುಗೊಳಿಸಿ ಇಲ್ಲಿ ಬಂದೆ. ಇಲ್ಲ ನಾನು ಸರ್ದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು. ಹೌದನ್ರಿ ನಮ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಅವರು ಈಗ ಗೊತ್ತಿರ್ಲಿಕ್ಕೆ ಅಂತ ನನಗೂ ಹೇಳಿಲ್ಲ. ನಾನು ವಾಟ್ಸಪ್ ಮೂಲಕ ನೋಡಿದೀನಿ, ಅದು ನಮ್ಮ ಸಂಸ್ಥೆ ನಾವು ಬರ್ಬೇಕು ಹೋಗ್ಬೇಕಾಗತ್ತ ಬರ್ರಿ ಅಂತಂದೆ. ಇಲ್ಲಿ ಬಿಡ್ರಿ ನಮ್ಗೆ ಹೇಳಿಲ್ಲ, ನೆಕ್ಸ್ಟ್ ಬರ್ತೀವಿ ಅಂತ ಹಿಂಗ್ 2 ತಪ್ಪಿಸ್ಕೊಂಡ್ರು. ಆ ಕಾರಣಕ್ಕೆ ನಾ ಹೇಳ್ತಾ ಇರೋದು ಈ ವಿಷಯ ಎಲ್ಲರಿಗೂ ಮುಟ್ಟುವಂತ ಕೆಲಸ ಮೊದಲಾಗಬೇಕು. ಈಗಾಗಲೇ ಚರ್ಚೆ ಮಾಡಿದಂಗೆ ಮೊದಲು ಮನವಿ ಪತ್ರ ತಯಾರು ಮಾಡೋದು. ಮನವಿ ಪತ್ರ ತಯಾರು ಮಾಡಿ ಎಲ್ಲರಿಗೂ ಈಗಾಗಲೇ ಬೇರೆ ಸರ್ ಹೇಳಿದ್ರೆ ಇವತ್ತು ಟೆಕ್ನಾಲಜಿ ಬಹಳ ಮುಂದುವರೆದು ಮತ್ತು ನಮ್ಮ ಸಂಸ್ಥೆಯಲ್ಲಿ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಹೋಗಿ ಆ ಡಿಪಾರ್ಟ್ಮೆಂಟ್ ಅನ್ನು ಸದುಪಯೋಗಪಡಿಸಿಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಅವಧಿಯೊಳಗೆ ಎಲ್ಲರಿಗೆ ಈ ಒಂದು ವಿಷಯ ಮುಟ್ಟುವಂತ ಕೆಲಸ ಮೊದಲಾಗಬೇಕು. ಮನವಿ ಪಟ್ಟ ಮ್ಯಾಗ ನಾವು ಅವ್ರಿಗೆ ಸ್ಪಂದಿಸಂಗಾಗ ಆಮೇಲೆ ನಾವ್ ಏನೇ ಕೇಳಿದ್ರು ಅವ್ರು ಖುಷಿಯಾಗಿ ಪ್ರೇರಣೆಯಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಐತಿ ಅದಕ್ಕೆ ಮೀರಿ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಮೊದಲ ಎಲ್ಲಾ ಮುಖ್ಯಸ್ಥರು ಮತ್ತು ಸೀನಿಯರ್ ಸರ್ಸ್ ಇರ್ತಂದ್ರೆ ಅವರು ಕರೆದು ಮೀಟಿಂಗ್ ಮಾಡ್ಬೇಕು. ನಂತರದಲ್ಲಿ ಆ ಎಲ್ಲಾ ಸಂಸ್ಥೆಯಲ್ಲಿ ಎಷ್ಟು ವರ್ಷ ಕಲ್ತಿಗೆರ ವಿದ್ಯಾರ್ಥಿ ಗ್ರೂಪ್ ಮಾಡ್ಬೇಕು. ಈಗಾಗಲೇ ಬೇರೆ ಸರ್ ಗ್ರೂಪ್ ಮಾಡಿ ಏನೆಲ್ಲ ಚಟುವಟಿಕೆ ನಡೀತವು ಅವೆಲ್ಲ ಗ್ರೂಪ್ ಮೂಲಕ ಹಾಕ್ಯಾರ ಎಲ್ಲರಿಗೂ ಮುಟ್ತದೆ. ಮತ್ತು ವಯಸ್ಸಾಗಿರೋದ್ರಿಂದ ಎಲ್ಲಾ ದೊಡ್ಡ ದೊಡ್ಡ ಆಫೀಸರ್ಸ್ ಅದರ ಅವ್ರಿಗೆ ವಿಶೇಷವಾಗಿ ಭೇಟಿಯಾಗಿ ಮನವೊಲಿಸಿದ್ರೆ ಇದು ಸಕ್ಸಸ್ ಆಗೇ ಆಗುತ್ತೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಶೈಕ್ಷಣಿಕ ಹಬ್ಬ ಎನ್ನುವ ರೀತಿಯೊಳಗೆ ಕನಿಷ್ಠ 2-3 ದಿನದೊಳಗೆ ಈಗಾಗಲೇ ಸುವರ್ಣ ಮಹೋತ್ಸವ ಮಾಡಿದ್ದೆ ಐತಿ. ಅದರೆಲ್ಲ ಅನುಭವನೂ ಐತಿ. ಆ ಹಿನ್ನೆಲೆ ಒಳಗೆ ಆ ಅನುಭವಗಳನ್ನು ಬಳಸಿಕೊಂಡು ಮತ್ತು ಈಗಾಗಲೇ ಅನೇಕ ರಿಟೈರ್ಡ್ ಜನರು ಸಂಪನ್ಮೂಲ ವ್ಯಕ್ತಿಗಳ ಅವರನ್ನು ಸಹಿತ ಬಳಸಿಕೊಂಡು ಇದ್ದಂತ ಶಿಕ್ಷಕರನ್ನು ಸಹಿತ ಬಳಸಿಕೊಂಡು ಮತ್ತು ವಿದ್ಯಾರ್ಥಿಗಳು ಈ ಮೇಡಮ್ ಅವರೇ ಮಾತಿಯವರು ಈಗಾಗಲೇ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಾದಂತ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರನ್ನು ಸಹಿತ ಮನವೊಲಿಸಿಕೊಂಡು ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮಾಡೋ ರೀತಿಯೊಳಗೆ ನಾವೆಲ್ಲ ಕಾರ್ಯೋನ್ಮುಖರಾದ ಇದು ನಿಜವಾಗಿ ದಾಖಲಾಡುವಂತ ಒಂದು ಕೆಲಸ ಆಗ್ತದೆ ಅನ್ನುವಂತ ವಿಚಾರವನ್ನ ಹೇಳಿಕ್ ಬರ್ತೀನಿ. ಮತ್ತು ಇನ್ನು ಮುಂದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಾಮಾನ್ಯ ಡಾಕ್ಟರ್ BF ದಂಡೀನ್ ಸರ್ ಅವರ ಜನ್ಮದಿನವಾಗಿರ್ತಕ್ಕಂಥ ಆಗಸ್ಟ್ 15 ಸಂಸ್ಥಾಪಕರ ದಿನ ಅಂತೇಳಿ ಅವತ್ತಿನ ದಿವಸ ಪ್ರತಿ ವರ್ಷನೂ ಆಚರಿಸಿದ್ರೆ ಅದು ಅವರಿಗೆ ಒಂದು ಗೌರವ ಸಲ್ಲಿಸ್ತಾ ಆಗ್ತದೆ ಅನ್ನುವಂತ ವಿಚಾರವನ್ನು ಹೇಳಿ ನನ್ನ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಎಲ್ಲರಿಗೂ ನಮಸ್ಕಾರ. ಜೈ ನಮಸ್ಕಾರ.
ಮಾಡಲಿಕ್ಕೆ ಸಾವಿರಾರು ಕುಟುಂಬಗಳಿಗೆ ಒಂದು ಉದ್ಯೋಗ ಅವಕಾಶ ನೀಡಲಿಕ್ಕೆ ಒಂದು ಶಿಕ್ಷಣ ಬಹಳ ಮುಖ್ಯ ಆಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ BF ದಂಡಿನ್ ಸರ್ ಅವರು ಅವಿರತ ಶ್ರಮದಿಂದ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿವೆ. ಆ ಶಿಕ್ಷಣ ಸಂಸ್ಥೆಗಳು ಇವತ್ತು ಎಮ್ಮರವಾಗಿ ನಿಂತಿವೆ. ಉತ್ತರ ಕರ್ನಾಟಕದ ಒಂದು ಸಾಮ್ರಾಜ್ಯದಲ್ಲಿ ತನ್ನದೇ ಆದ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಣ್ಣದಾದ ಒಂದು ವಿಶ್ವವಿದ್ಯಾಲಯ ರೀತಿಯಲ್ಲಿ ಬೆಳೆಯಲಿಕ್ಕೆ ಕಾರಣೀಭೂತರಾದಂಥವರು. ಅವರ ಒಂದು ಸವಿನೆನಪಿಗಾಗಿ ಅವರು ಮಾಡಿದಂಥ ಸಾಧನೆಯ ಸದಾ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಳಲಿಕ್ಕೆ, ಅವರ ಒಂದು ನೆನಪಿಗಾಗಿ ಅವರ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಒಕ್ಕೂಟಾಗಿ ಒಂದು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್ ಬಗ್ಗೆ ಒಂದೆರಡು ಮಾತು. ನಮ್ಮೆಲ್ಲರ ನೇತಾರರು, ಕನಕದಾಸ ಶಿಕ್ಷಣ ಸಮಿತಿಯ ಸಂಸ್ಥಾಪಕರಾಗಿರ್ತಕ್ಕಂಥ BF ದಂಡಿನ ಗುರುಗಳು ನಮ್ಮಂಥ ಅನೇಕ ಬಡ ವರ್ಗದಿಂದ ಬಂದಿರತಕ್ಕಂಥವರಿಗೆ ನೌಕರಿಯನ್ನು ಕೊಡೋದ್ರ ಜೊತೆಗೆ ನಮ್ಮೆಲ್ಲರ ಕುಟುಂಬಗಳನ್ನು ಬದುಕುವಂತೆ, ಬೆಳೆಯುವಂತೆ, ನಮ್ಮೆಲ್ಲರ ಬದುಕನ್ನು ಬೆಳಗಿಸುವಂತೆ ಮಾಡಿರ್ತಕ್ಕಂಥವರಲ್ಲಿ ನಮ್ಮ ಅಧ್ಯಕ್ಷರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ. ಅವರ ಎಲ್ಲ ಮಾರ್ಗದರ್ಶನ ನುಡಿಗಳೊಳಗೆ ನಾವೆಲ್ಲ ಕೂಡಿಕೊಂಡು, ಜೊತೆಗೆ ನಮ್ಮ ವಿದ್ಯಾರ್ಥಿ ಬಳಗ ಕೂಡಿಕೊಂಡು ಇವತ್ತೇನೋ ಪ್ರತಿಮೆಯನ್ನು ಮಾಡೋದಕ್ಕೆ, ಮಂಟಪವನ್ನು ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ. ಆ ಒಂದು ಕಾರ್ಯಕ್ರಮದೊಳಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬೇಕು ಅಂತ ತಿಳ್ಕೊಂಡು ನಾವು ವಿನಂತಿಯನ್ನು ಮಾಡಿಕೊಳ್ತೀವಿ.
ರೈಸ್ ಆಫ್ ನ್ಯೂಸ್ ಗದಗ್.